ಯಜ್ಞೇಶ್ವರನನ್ನು ಸಂಪ್ರೀತಿಗೊಳಿಸಿದ ಪ್ರಸನ್ನ ಕಾಲ. ಈ ಸಮಯದಲ್ಲಿ ನಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ದೇವತಾ ಸನ್ನಿಧಾನಕ್ಕೆ ಪ್ರಾರ್ಥಿಸಿಕೊಳ್ಳಬೇಕು. ವಿಷ್ಣುವಿನ ಸಹಸ್ರನಾಮವನ್ನು ಹೇಳಿ ಅಗ್ನಿಯಲ್ಲಿ ಹೋಮವನ್ನು ನಾವು ಮಾಡುತ್ತೇವೆ. ಈ ಸತ್ಕರ್ಮದಿಂದ ಭಗವಂತ ಪ್ರಸನ್ನರಾಗಿ ಈ ಲೋಕಕ್ಕೆ ಬರುವ ಸಕಲ ಗಂಡಾಂತರಗಳಿಂದಲೂ ಸಜ್ಜನರನ್ನು ಪಾರು ಮಾಡಿ ಎಲ್ಲರೂ ಶಾರೀರಿಕ ಮಾನಸಿಕವಾದಂತಹ ಆರೋಗ್ಯವನ್ನು ಹೊಂದುವವರಾಗಿ ಭಗವಂತನ ಪ್ರೀತಿ ಪಾತ್ರರಾಗಿ ಸತ್ಕರ್ಮ ನಿರತರಾಗುವಂತೆ, ಹಾಗೆ ಇಂತಹ ಸನಾತನ ಧರ್ಮಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಅನುಗ್ರಹಿಸಬೇಕು. ನಮ್ಮ ದೇಶ ಧರ್ಮ ಸಂರಕ್ಷಣೆ ಆಗಬೇಕು, ಸಜ್ಜನರೆಲ್ಲರೂ ಸುಖಿಗಳಾಗಬೇಕು, ಗೋವು ಬ್ರಾಹ್ಮಣರು ಸಂತೋಷವಾಗಿರಬೇಕು. ಅಂತಹ ಸತ್ಕರ್ಮಗಳನ್ನೆಲ್ಲ ಮಾಡುವಲ್ಲಿ ಭಗವಂತ ನಮಗೆ ಪ್ರೇರಣೆಯನ್ನು ಅನುಗ್ರಹಿಸಬೇಕು. ಬಂದ ಭಕ್ತಾದಿಗಳ ಸಕಲ ಕಷ್ಟಗಳು ಪರಿಹಾರವಾಗಿ ಅವರ ಅಭೀಷ್ಟ ಸಿದ್ಧಿಯಾಗಬೇಕು. ಹಾಗೆಯೇ ಮಠದ ಸನ್ನಿಧಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗುವುದಲ್ಲದೆ
ಇಂತಹ ಸತ್ಕರ್ಮವನ್ನು ಆಚರಿಸುವಲ್ಲಿ, ಭಗವಂತನ ಪ್ರೀತಿಯನ್ನು ಸಂಪಾದಿಸುವಲ್ಲಿ ಯಜ್ಞೇಶ್ವರನ ಕೃಪೆಯಾಗಬೇಕು. ಮಾಡಿದಂತಹ ಕಾರ್ಯದಿಂದ ತಿಳಿದೋ ತಿಳಿಯದೇ ಆಗಿರುವ ಯಾವುದಾದರೂ ಪ್ರಮಾದಗಳಿದ್ದರೆ ಅದನ್ನು ಮನ್ನಿಸಬೇಕು. ಹಾಗೆ ಭಕ್ತ ಜನರನ್ನು ಅನುಗ್ರಹಿಸಬೇಕು, ಉದ್ಧರಿಸಬೇಕು ಎಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಓಂ ಸಶಂಖಚಕ್ರಂ ಸಚದೇವನಕುಂಡಲಂ ಸಪೀತವಸ್ತ್ರಂ ಸರಸೇರುಹೇಕ್ಷಣಂ ಸಹಾರಕ್ಷಸ್ತರಶೋಭಿನೋಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ವನಮಾನೀಕದೇಶಾಂಗೇ ಶಂಖೇ ಚಕ್ರೇ ಗಂಧಕೇ ಶ್ರೀಮಾನ್ ನಾರಾಯಣೋ ವಿಷ್ಣುಃ ವಾಸುದೇವೋಭಿರಕ್ಷತೋ ಶ್ರೀ ಮಹಾವಿಷ್ಣುವೇ ನಮಃ. ಮನಸೋ ನಿಷ್ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಮಹಾವಿಷ್ಣುದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಿತ್ಯಾನಂದ ಗುರುದೇವರ ಚರಣಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಆದರದಿಂದ ಬರಮಾಡಿ ಸಭಾ ಕಾರ್ಯಕ್ರಮವನ್ನು ಸಂಪ್ರದಾಯದಂತೆ ವೇದಘೋಷದೊಂದಿಗೆ ಆರಂಭ ಮಾಡುತ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ಯಶೇವ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಹರಿಷ್ಠನೇಮಿಃ, ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಅನ್ನನಿಂದ್ಯಾತ್ ತದ್ವ್ರತಂ ಪ್ರಾಣೋ ವಾ ಅನ್ನಂ, ಶರೀರಂ ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ, ಶರೀರೇ ಪ್ರಾಣಃ ಪ್ರತಿಷ್ಠಿತಃ. ತದೇತದನ್ನಮನ್ನೇ ಪ್ರತಿಷ್ಠಿತಂ, ಸ ಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತೆ. ಅನ್ನವಾನನ್ನಾದೋ ಭವತಿ, ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ, ಮಹಾನ್ ಕೀರ್ತ್ಯಾ ಅನ್ನನ್ನನುರಿರಕ್ಷಿತ. ತದ್ವ್ರತಂ ಆಪೋ ವಾ ಅನ್ನಂ, ಜ್ಯೋತಿರನ್ನಾದಂ ಅಪ್ಸುಜ್ಯೋತಿಃ ಪ್ರತಿಷ್ಠಿತಂ, ಜ್ಯೋತಿಷ್ಯಾಪಃ ಪ್ರತಿಷ್ಠಿತಾಃ. ತದೇತದನ್ನಮನ್ನೇ ಪ್ರತಿಷ್ಠಿತಂ, ಸ ಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತೆ. ಅನ್ನವಾನನ್ನಾದೋ ಭವತಿ, ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ, ಮಹಾನ್ ಕೀರ್ತ್ಯಾ ಅನ್ನಂ ಬಹುಕುರ್ವೀತ. ತದ್ವ್ರತಂ ಪೃಥಿವೀ ವಾ ಅನ್ನಂ, ಆಕಾಶೋನ್ನದಃ
पृथिव्यामाकाशः प्रतिष्ठितः आकाशे पृथिवी प्रतिष्ठिता तदेतदन्नमन्ये प्रतिष्ठितं स य एतदन्नमन्ये प्रतिष्ठितं वेद प्रतिष्ठते अन्नवानन्नादो भवति महान् भवति प्रजया पशुभिर्ब्रह्मवर्चसेन महान् कीर्त्या हरिः ಓಂ. ದರ್ಬೆ ತಡ್ಕ ಇದರ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಕಾರ್ಯಕರ್ತರು ಕ್ಯಾಂಪ್ಕೋ ನಿರ್ದೇಶಕರು ಆಗಿರುವಂಥ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿ ಅವರಿಂದ ಸ್ವಾಗತ. ಹರಿ ಓಂ. ಓಂ ಶ್ರೀ ಗಾಯತ್ರಿ ನಮಃ. ಓಂ ನಮೋ ಭಗವತೆ ನಿತ್ಯಾನಂದಾಯ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಪರಪೂಜ್ಯ ಯತಿವರಿಯರಿಗೆ ಮತ್ತು ಎಲ್ಲ ವಿಶಿಷ್ಟ ಗಣ್ಯರಿಗೆ ಕೂಡ ವಂದಿಸ್ತಾ, ಸೇರಿದಂತಹ ಎಲ್ಲ ಸಜ್ಜನ ಸಭಾಸದರಿಗೆ ಕೂಡ ವಂದಿಸ್ತಾ, ಸ್ವಾಗತ ತೆರಳೋ ಮುಂಚೆ ಒಂದೆರಡು ವಿಚಾರಗಳನ್ನು ಪ್ರಸ್ತಾವಿಸಿ ಸ್ವಾಗತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆತ್ಮೀಯ ಒಪ್ಪಿಗೆಯೊಂದಿಗೆ ನಾನು ಮುಂದಡಿ ಇಡ್ತಾ ಇದ್ದೇನೆ. ಬಹುಶಃ ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮ ನಾವೆಲ್ಲರೂ ಮರಳುಗಾಡಲ್ಲಿ ಹೋದಾಗ ಅಥವಾ ನಮಗೆ ಬೇಕಾದಾಗ ಜೀವಜಲ ಇಲ್ಲದಿದ್ದರೆ ಅಥವಾ ಗಾಳಿ ಇಲ್ಲದಿದ್ದರೆ ಬದುಕಲಿಕ್ಕೆ ಕಷ್ಟ. ಹಾಗೆ ಮರಳುಗಾಡಲ್ಲಿ ಹೋದಾಗ ಅಲ್ಲಿ ಎಲ್ಲಿಯೋ ನೀರು ಸಿಕ್ಕಿದರೆ ನಾವು ಓಯಸಿಸ್ ಅಂತ ಹೇಳ್ತೇವೆ. ಹಾಗೆ ಉಪ್ಪಳದ ಈ ಭಾಗದಲ್ಲಿ, ಕೇರಳದ ಈ ತುತ್ತ ತುದಿಯಲ್ಲಿ ಈ ಭಾಗದ ಎಲ್ಲ ಸನಾತನ ಸಂಸ್ಕೃತಿಯ ಎಲ್ಲ ಹಿಂದೂ ಬಂಧುಗಳಿಗಿರ್ಬೋದು, ಈ ಭಾಗದ ಸಜ್ಜನ ಜನತೆಗಿರ್ಬೋದು, ಒಂದು ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಿದಂತೆ ಸುಮಾರು 22 ವರ್ಷಗಳ ಹಿಂದೆ ಸಿಕ್ಕಿದಂಥದ್ದು ಈ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಅಂತ ಹೇಳ್ಬೋದು. ಬಂಧುಗಳೇ, ಇವತ್ತು 21ನೇ ಪ್ರತಿಷ್ಠಾ ವರ್ಧಂತ್ಯುತ್ಸವವನ್ನು ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳು ಆಚರಿಸ್ತಾ ಇದ್ದಾರೆ. ಈ ಚಾತುರ್ಮಾಸ ವ್ರತದ ಶುಭ ಸಂದರ್ಭ. ಈಗಾಗಲೇ ಈ ವೇದಘೋಷದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈ ಭಾಗದಲ್ಲಿ ನಾವೆಲ್ಲರೂ ಬಯಸಿದಂತಹ ಅಥವಾ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದಂಥ ಸಂದರ್ಭಗಳಲ್ಲಿ ಇಲ್ಲಿ ನಮಗೆಲ್ಲರಿಗೂ ಧೈರ್ಯವನ್ನು, ಅಭಯವನ್ನು, ಆಶ್ರಯವನ್ನು ಮತ್ತು ಉತ್ಸಾಹವನ್ನು ಹಾಗೆ ಸತ್ಪ್ರೇರಣೆಯನ್ನು ತುಂಬಿಸಿದಂಥದ್ದು ಪರಮಪೂಜ್ಯ ಯತಿವರಿಯರು ಹಾಗೂ ಈ ಒಂದು ನಿತ್ಯಾನಂದ ಯೋಗಾಶ್ರಮ. ಯೋಗಾಶ್ರಮದಲ್ಲಿ ಅನ್ನ, ಅಕ್ಷರ, ಆರೋಗ್ಯ, ಆಧಾರ, ಆಶ್ರಯ ಎಂಬ ಪಂಚ ಯೋಜನೆಗಳು ಇರುವಂತಹದ್ದು ನಮಗೆಲ್ಲರಿಗೂ ತಿಳಿದೇ ಇದೆ. ಅನೇಕ ವರ್ಷಗಳ ಹಿಂದೆ ಈ ಯೋಜನೆಗಳ ಮೂಲಕ ಅನೇಕ ಮಂದಿಗಳು ಇದರ ಫಲವನ್ನು ಅನುಭವಿಸಿದ್ದಾರೆ. ಆಶ್ರಯ ಇರ್ಬೋದು, ಆಧಾರ ಇರ್ಬೋದು, ಈಗಾಗಲೇ ಶಾಲೆ ಅಕ್ಷರವೂ ನಡೆಸ್ತಾ ಇದ್ದಾರೆ. ಅನ್ನ ಸಂತರ್ಪಣೆ ಅಂತೂ ನಿತ್ಯ ನಡೀತಾ ಇದೆ. ಹಾಗೆ ಆರೋಗ್ಯ ವಿಭಾಗಕ್ಕೂ ಅನೇಕ ಅಂತಹ ಕೆಲಸ ಕಾರ್ಯಗಳ ಮೂಲಕ ಈ ಆಶ್ರಮ ಕಾರ್ಯಾಚರಿಸ್ತಾ ಇದೆ. ಭೂದಾನ ಇರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳು ಎಷ್ಟೋ ವರ್ಷಗಳ ಹಿಂದೆಯೂ ಇಲ್ಲಿ ನಡೆದಿದ್ದಿದೆ. ಅದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಹಾಗೆ ಸಹಸ್ರ ಚಂಡಿಕಾ ಯಾಗದಿಂದ ತೊಡಗಿ ಬೃಹತ್ ಗಾಯತ್ರಿ ಘೃತ ಸಂಪ್ರಾಪ್ತಿ ಮಹಾಯಾಗ, ಚತುರ್ವೇದ ಸಂಹಿತಾ ಯಾಗ, ನಕ್ಷತ್ರೇಷ್ಠಿ, ಹಾಗೆ ಅತಿರಾತ್ರ ಸೋಮಯಾಗದಂತಹ ಬೃಹತ್ ಯಾಗಗಳನ್ನು ಕಂಡಂತಹ ಕರ್ಮಭೂಮಿ ಇದು. ಅದೆಲ್ಲರನ್ನು ಪರಮಪೂಜ್ಯ ಸ್ವಾಮೀಜಿಗಳೊಂದಿಗೆ ನಾವೆಲ್ಲರೂ ಪಾಲ್ಗೊಂಡು ಭಾಗವಹಿಸಿ ಕಣ್ತುಂಬಿಕೊಂಡು ಅನುಭವಿಸಿದಂತಹ ಒಂದು ಅನಿರ್ವಚನೀಯವಾದಂತಹ ಆನಂದ ನಮಗೆಲ್ಲರಿಗೂ ನೆನಪಿದೆ. ಅಂತಹ ಅನೇಕ ಯಾಗಗಳೊಂದಿಗೆ ಮತ್ತು ಯಾರೆಲ್ಲ ಆಶ್ರಯ ಬಯಸಿ ಬರ್ತಾರೋ ಅಥವಾ ಯಾರೆಲ್ಲ ಏನನ್ನು ನಿರೀಕ್ಷಿಸ್ತಾರೋ ಅದೆಲ್ಲವನ್ನು ಕೊಡುವಂತಹ ಒಂದು ಕೊಡುಗೆ ಈ ನಿತ್ಯಾನಂದ ಯೋಗಾಶ್ರಮದಿಂದ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ನಿತ್ಯಾನಂದ ಯೋಗಾಶ್ರಮದ 21ನೇಯ ಚಾತುರ್ಮಾಸವನ್ನು ಆಚರಿಸಿದಂಥ ಪ್ರಪಂಚ ಶ್ರೀಗಳು ಶ್ರೀ ಗುರುಪೀಠ ಪ್ರತಿಷ್ಠಾ ವರ್ಧಂತಿಯನ್ನು ಇವತ್ತು ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಹವನ ಮತ್ತು ಮತ್ತೆ ನಡೆಯುವಂಥ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರ್ಬೋದು, ಇನ್ನಿತರ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸಿ ಆ ಪುಣ್ಯಪ್ರದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಒಂದು ಕಿಂಚಿತ್ತ ಪುಣ್ಯ ಇರ್ಬೋದು ಅಥವಾ ನಮಗೆಲ್ಲ ಸಂತಸ ಇರ್ಬೋದು, ಮನಸ್ಸಿಗೆ ಹೃದಯ ತುಂಬಿಕೊಳ್ಳುವಂತಹ ಆ ಒಂದು ಕಾರ್ಯಕ್ರಮಕ್ಕಾಗಿ ಇಲ್ಲಿ ಆಗಮಿಸಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಇಲ್ಲಿ ಜರುಗುವಂತಹ ಇಂಥ ಎಲ್ಲ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಶೈಲಿಯೊಂದಿಗೆ ಮತ್ತು ಎಲ್ಲ ವಿಶಿಷ್ಟವಾದಂಥ ಆಚರಣೆಗಳೊಂದಿಗೆ ಮತ್ತು ನಮ್ಮ ಹಳೆಯ ಏನು ಸಂಪ್ರದಾಯಗಳಿದೆ ಅದು ಯಾವುದನ್ನು ಬಿಡದೆ ಅದಕ್ಕೆಲ್ಲದಕ್ಕೂ ಪೂರಕವಾಗಿ ನಡೀತಾ ಇದೆ. ಇಲ್ಲಿರುವಂಥ ನಕ್ಷತ್ರವನ ಇರ್ಬೋದು, ಗೋಶಾಲೆ ಇರ್ಬೋದು, ಅಥವಾ ಇಲ್ಲಿ ಇದರೊಂದಿಗೆ ಕೈ ಜೋಡಿಸಿಕೊಂಡು ಪರಮಪೂಜ್ಯ ಯತಿಗಳು ಈ ಭಾಗದಲ್ಲೆಲ್ಲ ಕೇರಳದ ತುತ್ತ ತುದಿವರೆಗೆ ಅಥವಾ ಕರ್ನಾಟಕದ ಭಾಗದವರೆಗೆ ಕೂಡ ಉಳಿದಂತಹ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸುವಲ್ಲಿ
ಮತ್ತು ಅವರಿಗೆ ಏನು ಬೇಕು ಆ ಸಲಹೆಗಳನ್ನು ನೀಡುವಲ್ಲಿ ಯಾವತ್ತೂ ಹಿಂದೆ ಬಿದ್ದದ್ದಿಲ್ಲ. ಮತ್ತು ವಿಶೇಷವಾಗಿ ಈ ಭಾಗದ ಅನೇಕ ಧಾರ್ಮಿಕ ಕೇಂದ್ರಗಳಿಗೆ ಬಹುಶಃ ಇಲ್ಲಿ ಮದ್ದೂರು ಮಹಾಗಣಪತಿ ಕ್ಷೇತ್ರ ನಮಗೆಲ್ಲ ವಿಶೇಷವಾದಂಥದ್ದು. ಅಲ್ಲಿಂದಲೂ ಆಗಮಿಸಿದ್ದಾರೆ. ಬರುವ ವರ್ಷ ಬ್ರಹ್ಮಕಲಶ ನಡೆಯುವಂಥ ಆ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀಗಳ ಕೊಂಡೇವರು ಆಶ್ರಮದ ಭಕ್ತಿಯ ಕೊಡುಗೆ, ಪ್ರೀತಿಯ ಕೊಡುಗೆ ಇದೆ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಹಾಗೆ ಈ ಭಾಗದ ಎಲ್ಲ ಭಜನಾ ಮಂದಿರಗಳಿರ್ಬೋದು ಅಥವಾ ಇನ್ನಿತರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರ್ಬೋದು, ಶಾಲೆಗಳಿರ್ಬೋದು, ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಏನು ಬೇಕು ಅಂತ ಬಯಸ್ತಾನೆ ಅದಿರ್ಬೋದು, ಅದೆಲ್ಲದಕ್ಕೂ ಕೂಡ ನಮಗೆಲ್ಲದಕ್ಕೂ ಒಂದು ಆಶ್ರಯ ತಾಣ ಈ ಕ್ಷೇತ್ರ. ಇದನ್ನು ಮತ್ತೆ ಮತ್ತೆ ನಾನು ವೇದಿಕೆಯಲ್ಲಿ ಎಲ್ಲ ಇರುವಂಥ ಗಣ್ಯರ ಹತ್ರ ನೆನಪಿಸ್ಕೊಳ್ತಾ ನಾವೆಲ್ಲರೂ ಬಹಳ ಖುಷಿಪಟ್ಟು ಇಲ್ಲಿಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂಥದ್ದು ಅಂತ ಹೇಳುವಂಥದ್ದನ್ನು ಕೂಡ ಹೇಳ್ತಾ ನನ್ನದಂತಹ ಸ್ವಾಗತ ಕಾರ್ಯಕ್ರಮವನ್ನು ಮಾಡುವಂಥ ಮುಂದೆ ತೆರಳ್ತಾ ಇದೆ. ಈ ಒಂದು ನಿತ್ಯಾನಂದ ಯೋಗಾಶ್ರಮವನ್ನು ಮುನ್ನಡೆಸ್ತಾ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸ್ತಾ ಯಾವುದೇ ಸಮಯದಲ್ಲಿ ಯಾವಾಗಲೂ ಇಲ್ಲಿಗೆ ಬಂದಾಗ ನಮಗೇನು ಬೇಕು ಅದು ಖಂಡಿತ ನೆರವೇರುತ್ತೆ ಅಂತ ಹೇಳೋ ಆಸೆಯಿಂದ ನಾವು ಬರುವಂಥದ್ದು. ಬಂದಾಗ ಅದಕ್ಕೆ ಯಾವುದು ಕಿಂಚಿತ್ತು ಲೋಪಲೇಶಗಳು ಲೋಪವು ಬರದಂತೆ ಅದನ್ನು ನೆರವೇರಿಸಿಕೊಡುವಂತಹ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಸದ್ಭಕ್ತ ಜನತೆಯ ಪರವಾಗಿ ಶಿರಬಾಗಿ ನಮನಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತಾ ಇದೆ. ಪ್ರಪೂಜ್ಯ ಗುರುಗಳಿಗೆ ಶ್ರೀ ಶಶಿಧರ ಶೆಟ್ಟಿ ಗ್ರಾಮ ಚಾವಡಿ ಆಶ್ರಮದ ಟ್ರಸ್ಟ್ನ ಸದಸ್ಯರಾದಂಥ ಶ್ರೀಯುತರು ಫಲಪುಷ್ಪ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಅನ್ನಿಸ್ಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಶ್ರೀ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ. ಅನೇಕ ಆಮಂತ್ರಣ ಪತ್ರಿಕೆಗಳಲ್ಲಿ ಕೂಳೂರು ಅಂತ ಕಂಡಾಗ ಸುರತ್ಕಲ್ ಕೂಳೂರು ಅಂತ ಕೆಲವರು ಭಾವಿಸುವುದಿದೆ. ಬಹುಶಃ ನಮ್ಮೂರಿನ ಕೂಳೂರಿನ ಹೆಮ್ಮೆಯ ಕೊಡುಗೆ ಅಂತ ಹೇಳಿ ಕೂಳೂರು ಸದಾಶಿವಣ್ಣನನ್ನು ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಇದೇ ಕೂಳೂರಿನ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಇವತ್ತು ಭಾರತದಾದ್ಯಂತ ಅಲ್ಲ ವಿಶ್ವಾದ್ಯಂತ ಹೆಸರನ್ನು ಗಳಿಸಿದವರು. ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ನ ಚೇರ್ಮನ್ ಅಂತ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇದೇ ಆಶ್ರಮದ ಟ್ರಸ್ಟಿನ ಸದಸ್ಯರಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಎಲ್ಲ ಯಾಗ ಕಾರ್ಯಗಳಲ್ಲಿ ಇರಬಹುದು ಅಥವಾ ಸತ್ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ತನ್ನ ಸಹಾಯಸ್ಥವನ್ನು ಚಾಚುತ್ತಾ ಒಂದು ಆಧಾರ ಸ್ತಂಭವಾಗಿ ಇರುವವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂತಹ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾದಂತಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತ ಕೂಳೂರು ಸದಾಶಿವ ಶೆಟ್ಟಿ ಅವರಿಗೆ ಶ್ರೀ ಶ್ರೀಧರ ಶೆಟ್ಟಿ ಮುಟ್ಟಂ ಇವರು ಕೇಂದ್ರ ಸಚಿವರಾದಂತಹ ಮಾನ್ಯ ಶ್ರೀಪಾದ್ ಯಶೋ ನಾಯಕ್ ಅವರು ಈ ಒಂದು ಕ್ಷೇತ್ರದ ಎಲ್ಲ ಕಾರ್ಯಗಳಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಅನೇಕ ವರ್ಷಗಳಿಂದ ಇಲ್ಲಿಯ ಯಾಗ ಸಂದರ್ಭಗಳಲ್ಲಿ ಹಾಗೆ ಇನ್ನಿತರ ಸಂದರ್ಭಗಳಲ್ಲಿ ಅಥವಾ ಯಾವತ್ತು ಬಯಸಿದಾಗ ಅವರು ಬಯಸಿದಾಗ ಇರ್ಬೋದು, ಆಶ್ರಮ ಬಯಸಿದಾಗ ಇರ್ಬೋದು, ಓಡೋಡಿ ಬರುವಂಥವರು ಕೇಂದ್ರ ವಿದ್ಯುತ್ ಮತ್ತು ಹೊಸ ಹಾಗೂ ನವೀಕರಿಸಬಹುದಂಥ ಇಂಧನ ಸಚಿವಾಲಯದ ರಾಜ್ಯ ಸಚಿವರಾದಂಥ ಮಾನ್ಯ ಶ್ರೀಪಾದ್ ಯಶೋ ನಾಯಕ್ ಜಿ ಅವರು ಈ ಹಿಂದೆ ಆಯುಷ್ ಖಾತೆ ಸಚಿವರಾಗಿದ್ದಾಗಲೂ ಇಲ್ಲಿ ಭಾಗವಹಿಸಿ ಅನೇಕ ಕೊಡುಗೆಗಳನ್ನು ಈ ಭಾಗಕ್ಕೆ ಇತ್ತಂಥವರು. ಮತ್ತು ಅವರು ಬರೋದು ಅಂತ ಹೇಳಿದರೆ ಆಶ್ರಮಕ್ಕಿರ್ಬೋದು, ಇಲ್ಲಿ ಎಲ್ಲ ನಮಗೆ ಇಲ್ಲಿ ಭಾಗವಹಿಸುವಂಥ ಒಂದು ಸ್ಫೂರ್ತಿ, ಒಂದು ಖುಷಿ ಕೊಡುವಂಥದ್ದು. ಅಂತಹ ಶ್ರೀಪಾದ್ ಯಶೋ ನಾಯಕ್ ಮಾನ್ಯ ಕೇಂದ್ರ ಸಚಿವರು ಅವರನ್ನು ಈ ಸಂದರ್ಭದಲ್ಲಿ ಕೊಂಡೆ ಊರಿನ ಎಲ್ಲ ಜನತೆಯ ಪರವಾಗಿ ಮತ್ತು ಆಶ್ರಮ ಟ್ರಸ್ಟಿನ ಪರವಾಗಿ ಆದರದಿಂದ आत्मीयವಾಗಿ स्वागतिस्ता इದ್ದೇವೆ. आदरणीय मंत्री महोदय जी, इस पवित्र स्थान के लिए आपके सहयोग और योगदान की हम बहुत आभारी हैं. आपको इस शुभ अवसर पर सभी आदमी को दिल से स्वागत करता हूँ. ಮಾನ್ಯ ಶ್ರೀಪಾದ್ ಯಶೋ ನಾಯಕ್ ಅವರಿಗೆ ಟ್ರಸ್ಟಿಗಳಲ್ಲಿ ಇರುವಂತಹ ಹಾಗೂ XMLC ಆದಂತಹ ಶ್ರೀ ಮೋಹನಪ್ಪ ಭಂಡಾರಿ ಅಡ್ವೊಕೇಟ್ ಇವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಮಾನ್ಯ ಶ್ರೀ ಕೆ ನಾರಾಯಣ್ ಬೆಂಗಳೂರವರು, ನಮಗೆಲ್ಲರಿಗೂ ಅನೇಕ ವರ್ಷಗಳಿಂದ ಪರಿಚಯ. ನಾರಾಯಣ್ ಅವರು ಸ್ಪ್ಯಾನ್ ಪ್ರಿಂಟರ್ಸ್ ಅಂತ. ಇವತ್ತು ಅವರು ಹಲವು ಸಮಯಗಳಿಂದ ರಾಜ್ಯಸಭಾ ಸದಸ್ಯರಾಗಿ ಈ ಭಾಗದಲ್ಲಿ
ಬಹುಶಃ ಮಂಜೇಶ್ವರ ಭಾಗದ ಒಂದು ಹಿಂದುಳಿದ ಪ್ರದೇಶಕ್ಕೆ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಸ್ವಾಮೀಜಿಗಳು ಅದನ್ನು ಮುಂದೆ ಹೇಳಲಿಕ್ಕಿದ್ದಾರೆ. ಅಂತಹ ಕೊಡುಗೆಗಳನ್ನು ನೀಡುವ ಮೂಲಕ ಮತ್ತು ಆಶ್ರಮದಲ್ಲಿ ಯಾವುದೇ ಈ ಆಗುವಂತಹ ಎಲ್ಲ ಚಟುವಟಿಕೆಗಳಿಗೂ ಹಿಂದೆ ನಿಂತು ಪ್ರೇರಣೆಯನ್ನು ನೀಡುವಂಥವರು ಮಾನ್ಯ ನಾರಾಯಣವರು. ಹಾಗಾಗಿ ಅವರು ರಾಜ್ಯ ಸಚಿವರು ಮತ್ತು ಇನ್ನಿತರ ಎಲ್ಲ ವಿಭಾಗಗಳಿಂದ ನಾವು ಅವರನ್ನು ಗುರುತಿಸಲು ಹೆಚ್ಚಿಗೆ ನಾವೆಲ್ಲರೂ ಹೃದಯ ತುಂಬಿ ಅವರನ್ನು ಗುರುತಿಸೋದು ನಮ್ಮವರು ಈ ಆಶ್ರಮದ ಟ್ರಸ್ಟಿಯಾಗಿದ್ದುಕೊಂಡು ಇಲ್ಲಿಯ ಎಲ್ಲ ಕಾರ್ಯಗಳೊಂದಿಗೆ ನಮಗೆ ಕೈ ಜೋಡಿಸುವವರು ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆಂಗಳೂರಿನಿಂದ ಬಂದು ಭಾಗವಹಿಸುವಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಮಾನ್ಯ ರಾಜ್ಯಸಭಾ ಸದಸ್ಯ ಶ್ರೀ ಕೆ ನಾರಾಯಣ್ ಸ್ಪ್ಯಾನ್ ಪ್ರಿಂಟರ್ಸ್ ಬೆಂಗಳೂರು ಇವರನ್ನು ಈ ಭಾಗದ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮಾನ್ಯ ರಾಜ್ಯಸಭಾ ಸದಸ್ಯರಾದ ಕೆ ನಾರಾಯಣ್ ಅವರನ್ನು ಮಂಗಳೂರಿನ ಮಡಿಲು ಸೇವಾ ತಂಡ ಇದರ ಅಧ್ಯಕ್ಷರಾದ ಶ್ರೀ ಗಜೇಂದ್ರ ಪೂಜಾರಿ ಅವರು ಶಾಲು ಹೊದಿಸಿ ಗೌರವಿಸಿದ್ದಾರೆ. ಮಂಗಳೂರು ಕ್ಷೇತ್ರದ ನೂತನ ಸಂಸದರು ಈಗಾಗಲೇ ಹಲವು ಬಾರಿ ಇಲ್ಲಿಗೆ ಆಗಮಿಸಿದಂಥ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇನ್ನೇನು ಆಗಮಿಸಲಿಕ್ಕಿದ್ದಾರೆ. ಅವರು ಆಗಮಿಸಿದ ಮೇಲೆ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳಿ ಅವರನ್ನು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥವರು ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ, ಅಧ್ಯಕ್ಷರು ಕ್ಯಾಂಪ್ಕಾಲ್ ಲಿಮಿಟೆಡ್ ಮಂಗಳೂರು ಅವರು. ಈ ಹಿಂದೆ ಕೂಡ ಈ ಆಶ್ರಮಕ್ಕೆ ಆಗಮಿಸಿ ಇಲ್ಲಿಯ ಗೋಸಂಪತ್ತನ್ನಿರ್ಬೋದು ಅಥವಾ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳನ್ನು ಕಣ್ತುಂಬಿಸಿಕೊಂಡವರು ಮತ್ತು ಖುಷಿಪಟ್ಟು ಅದಕ್ಕೆ ಬೇಕಾದಂತಹ ಸಲಹೆ ಸಹಕಾರಗಳಿಗೆ ಸಹಾಯ ಹಸ್ತ ಚಾಚಿದವರು. ಈ ಹಿಂದೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಬೇಕಿತ್ತು, ಏನೋ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಖೇದವನ್ನು ವ್ಯಕ್ತಪಡಿಸ್ತಾ ದೂರದ ಕುಂದಾಪುರ ಮಹಾಸಭೆಯಿಂದ ಇವತ್ತು ಬೆಳಿಗ್ಗೆನೇ ಇಲ್ಲಿಗೆ ಆಗಮಿಸಿದಂತಹ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ, ಅಧ್ಯಕ್ಷರು ಕ್ಯಾಂಪ್ಕಾಲ್ ಲಿಮಿಟೆಡ್ ಇವರನ್ನು ಕೊಂಡೆಯವರು ಜನತೆ ಹಾಗೂ ಎಲ್ಲ ಟ್ರಸ್ಟ್ನ ಸದಸ್ಯರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪ್ರತಿಷ್ಠಿತ ಕ್ಯಾಂಪ್ಕೋ ಅಧ್ಯಕ್ಷರಾದಂತಹ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಅವರನ್ನು ಹಿರಿಯ ಸಹಕಾರಿಗಳು, ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಪ್ರಬಂಧಕರು ಹಾಗೂ ಸ್ವಯಂ ಸೇವಾ ಸಂಘಟನೆಗಳು ಗುರುತಿಸಿಕೊಂಡಂತಹ ಶ್ರೀ ಜಯದೇವ ಖಂಡಿಗೆ, ಮದೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು, ಅವ್ರನ್ನು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸ್ತಾ ಇದ್ದಾರೆ. ಪ್ರತಿಷ್ಠಿತ ಸದ್ಗುರು ಶ್ರೀ ನಿತ್ಯಾನಂದ ಮಠ ಚಾರಿಟೇಬಲ್ ಟ್ರಸ್ಟ್ ಎಂಬ ಹೆಸರಿನೊಂದಿಗೆ ಶೈಜರ್ ಶೆಟ್ಟಿ ಗ್ರಾಮ ಚಾವಡಿ ಚಿರಪರಿಚಿತ ತೋಲಂಬ್ರಂ ಕಾರ್ಯಕ್ರಮದ ಕೇಂದ್ರ ಬಿಂದು ಭೂಮಿನ ಒದಗಿಸಿದಂತಹ ಭೂದಾನ ಮಾಡಿದಂಥ ಶ್ರೀ ಕಿರಣ್ ಭಂಡಾರಿ ಅವರಿಗೆ ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಗಣಪತಿ ಹವನ, ವಿಷ್ಣು ಸಹಸ್ರನಾಮ ಹವನ, ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಮಧ್ಯಾಹ್ನ ಮಹಾಪೂಜೆ, ಸಂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಂಗಳಾರತಿ ಮತ್ತು ರಾತ್ರಿ ಎಲ್ಲ ಪೂಜಾ ಕಾರ್ಯಕ್ರಮಗಳು
ಬಿಟ್ಟು ವೇದಿಕೆಗೆ ಆಗಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಲ್ಲಿ ಭಾಗವಹಿಸುವಂಥ ಅಭಿಮತ ಚಾನಲ್ನ ಕಾರ್ಯಕರ್ತರು ಕೂಡ ಸ್ವಾಗತ ಬಯಸ್ಕೊಳ್ತಾ ಇದ್ದೇವೆ. ಈಗ ಭೂದಾನ ಕಾರ್ಯಕ್ರಮ, ಭೂಮಿಯ ದಾಖಲೆಗಳನ್ನು ಗೌರವಾನ್ವಿತ ಕೇಂದ್ರ ಸಚಿವರು ಫಲಾನುಭವಿಗಳಿಗೆ ವಿತರಿಸುವಂಥ ಕಾರ್ಯಕ್ರಮ ಇದೆ. ಹೆಸರುಗಿರುವಂಥ ಫಲಾನುಭವಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಮೊದಲಿಗೆ ಶ್ರೀ ಕಿರಣ್ ಭಂಡಾರಿಯವರು ಭೂಮಿಯ ಹಕ್ಕುಪತ್ರವನ್ನು ಗುರುಗಳಿಗೆ ಹಸ್ತಾಂತರ ಮಾಡ್ತಾರೆ. ಅದಕ್ಕಾಗಿ ಶ್ರೀ ಕಿರಣ್ ಭಂಡಾರಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಮಾಡಲು ಇರುವಂಥ ಭೂಮಿಯ ಹಕ್ಕುಪತ್ರವನ್ನು ಪೂಜ್ಯ ಗುರುಗಳಿಗೆ ಹಸ್ತಾಂತರ ಮಾಡುವಂಥ ಸುಸಂದರ್ಭ. ಜಾಗದ ಮಾಲೀಕರಾದಂತಹ ಶ್ರೀಯುತ ಕಿರಣ್ ಭಂಡಾರಿ ಅವರಿಂದ ಪರಮ ಪೂಜ್ಯ ಶ್ರೀಗಳಿಗೆ ನೀಡುವಂಥ ಹಕ್ಕುಪತ್ರವನ್ನು ನೀಡುತ್ತಾ ಇದ್ದಾರೆ. ಆಶ್ರಮದ ಅತ್ಯಂತ ಪ್ರಮುಖವಾದಂಥ ಯೋಜನೆಗಳಲ್ಲಿ ಒಂದಾದಂಥ ಭೂರಹಿತರಿಗೆ ಭೂದಾನವನ್ನು ಮಾಡುವಂಥ ಯಜ್ಞದಲ್ಲಿ ಕೈಜೋಡಿಸಿಕೊಂಡಂಥ ಕಿರಣ್ ಭಂಡಾರಿ ಅವರನ್ನು ಈ ಸಂದರ್ಭದಲ್ಲಿ ಆಶ್ರಮದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. नमस्कार. श्री नित्यानंद योगाश्रम कोंडूर मठ श्री गुरुपीठा प्रतिष्ठा वदंती और भूदान कार्यक्रम में मंच पर उपस्थित श्री नित्यानंद योगाश्रम के प्रमुख परम पूज्य श्री योगानंद सरस्वती स्वामी जी महाराज जी, मंच पर इस कार्यक्रम में उपस्थित श्री के नारायण स्पान जी, मेंबर ऑफ राज्यसभा बेंगलोर, श्री सदाशिवा शेट्टी, चेयरमैन एग्जीक्यूटिव डायरेक्टर हरम्बा इंडस्ट्रीज मुंबई, कैप्टन ब्रिजेश चावटा जी, मेंबर ऑफ पार्लियामेंट दक्षिण कन्नड़ा, किशोर कुमार कोडगी जी, प्रेसिडेंट कैम्को लिमिटेड मैंगलोर, श्री मोनप्पा भंडारी जी, एक्स MLC मैंगलोर, श्री शशिधर शेट्टी जी, श्री विश्वनाथ वेंगारे जी, श्री AG शेखर जी, श्री किरण भंडारी जी, सामने बैठे हुए सभी मान्यवर और बड़ी संख्या में उपस्थित सभी भाई और बहनों, नित्यानंद आश्रम हम सब लोग जानते हैं, वो कहने की ज़रूरत नहीं है। पूरे केरला में नहीं, पूरे कर्नाटका, केरला, गोवा, महाराष्ट्र वेल नोन है, सबको पता है नित्यानंद योगाश्रम का काम क्या है। हर तरह के काम, आध्यात्म तो है ही, रिलीजियस तो है ही है, लेकिन एजुकेशनल इसमें भी बहुत अच्छा काम कर रहा है और समाज को एक आधार देने के लिए जो सोशल एक्टिविटी यहाँ हो रही है, आज भी एक बड़ी सोशल एक्टिविटी यहाँ हो रही है कि आज 10 लोगों को एक भूमि दान का कार्यक्रम है। जिसके पास घर नहीं है उसको घर बनाने के लिए ज़मीन देने का काम, और कहीं आश्रयदाता है जो दानशूर लोग हैं, इनसे मिलके उनको भी आगे जाके घर बनाने के लिए पैसा देने का काम भी ये आश्रम कर रहा है। मेन आश्रम का जो प्रिंसिपल हम सब जानते हैं कि इसी तरह से समाज को मजबूत करना, और ये प्रिंसिपल जो है समाज किस तरह मजबूत होगा, जब हमारे पेट में जब अन्न होता है तभी तो आदमी को ताकत मिलती है। ये अन्न के लिए जिसको ज़रूरत है वो अन्नदान देने का काम एक पहला काम है। दूसरा है अक्षर यानी एजुकेशन।
एक बड़ी संस्था मठ स्वामी जी अपने प्रयास से चला रहा है और आज मेरे ख्याल से एसएससी तक यहाँ बच्चों को, जो गरीब बच्चों को शिक्षा यहाँ मिलती है, और ये तो अक्षरा है, एजुकेशन है। अगला तीसरा जो बड़ा काम है वो आरोग्य है। सबको अच्छी तरह के हेल्थ की सुविधा प्रदान करना, उनको देना। ये काम बहुत अच्छी तरह से मेडिकल कैंप लेके जहाँ जहाँ जिसको मदद लगी वही हेल्थ के बारे में मदद करने का काम ये किया है। ये तीसरा आरोग्य हो गया। और चौथा जो मैंने अभी कहा कि आश्रय, गरीब लोगों को जो होमलेस है उनको रिहेबिलिटेट करने के लिए दानशूर जो लोग हैं उनके पास से ज़मीन लेके उसको आर्थिक मदद करके, जिनके पास घर नहीं उसको घर बनवाने का काम ये जो है, यानी अन्न, अक्षरा, आरोग्य और आश्रय, ये 4 प्रिंसिपल पर ये आश्रम बहुत बढ़िया काम कर रहा है। मैं आप सबकी ओर से परम पूजनीय स्वामी जी को तन से मन से मैं शुभकामनाएं देता हूँ। और जिस तरह का कार्य जो आज जिस कार्य की ज़रूरत है वो कार्य आप बड़ी अच्छे ढंग से कर रहे हैं। समाज का विकास, व्यक्ति का विकास होगा तो समाज का विकास होगा, और समाज का विकास होगा तो राज्य और देश का भी विकास होगा। हमारे प्रधानमंत्री, उन्होंने जो कुछ इस तरह के सभी विषय है, प्रधानमंत्री ने जिससे करोड़ों घर बनवा के दे दिया है। और इसका अर्थ एक ही है कि अपना देश गए 76 सालों में 76 ईयर्स हमारे इंडिपेंडेंट को हो गए, और इसमें जहाँ तक हम पहुँचना चाहिए थे वहाँ तक हम पहुँचे नहीं। हमारा देश विकसित हुआ नहीं, अविकसित ही रहा, विकसनशील रहा। तो इतने सालों में हम वहाँ पहुँचना चाहिए था, लेकिन हम कम पड़ गए। और इसलिए आने वाले 2047 में हमको इस देश को विकसित करना, यानी हर व्यक्ति जब विकसित होगा, और विकसित करने का काम मार्ग जो है, जो स्वामी जी ने ये जो 4 इसमें जो बताया है, इसमें से इस 4 कारण यदि हम उनकी डिफ़िकल्टी पूरी करेंगे तो निश्चित तौर से हर फैमिली विकसित होगी, हर राज्य विकसित होगा, और इसके बाद देश विकसित होगा। ये विकसित भारत का जो सपना अपना है वो सपना आगे ले जाने का काम भी आश्रम बहुत अच्छी तरह से कर रहा है। आज मेरे ख्याल से इस गुरुपीठ को 22 साल पूरे हो रहे हैं। 22 साल में जो स्वामी जी ने जो कार्य समाज के लिए जो कुछ कार्य किया है, ये जो कार्य है वो समाज को आगे ले जाने के लिए, जैसा मैंने घर का बता दिया, हेल्थ का बता दिया, और एजुकेशन और संस्कार, एजुकेशन इसकी बहुत ज़रूरत है। उनके अपने पैरों पर खड़ा करने के लिए जो कुछ हम कर सकते हैं हो हमें करना है, हमारी जिम्मेदारी है। हम सब सरकार ही करेंगे ऐसा बोल के रहे तो हम कभी इतने आगे नहीं बढ़ेंगे। इसलिए भगवान ने जो कुछ हमारे पास दिया है उसका एक थोड़ा सा शेयर समाज का भी होता है, और हमने सोचा कि इसमें से 10%, 1%, 2% यदि समाज को हम कुछ देंगे तो निश्चित तौर से इसी तरह से सरकार के साथ साथ अपना जो सामाजिक दायित्व है, अपना जो सामाजिक कर्तव्य है, वो कर्तव्य पूरा करने के लिए हम भी अपना शेयर दे दे, ताकि हम जल्दी विकसित हो, समाज में कहीं गरीब ना हो, समाज में कोई भूखा ना हो, समाज के लिए कोई होमलेस ना हो। इसीलिए हमारा भी कर्तव्य रहता है कि समाज ने हमको सब कुछ दिया है, समाज है, इसलिए हम सब MLA बनते हैं, MP बनते हैं, मंत्री बनते हैं, और इस समाज के प्रति जो उपकार है हमारे ऊपर उनके उपकार है, तो उपकार के बदले हम कुछ उनको देंगे या नहीं देंगे, लेकिन ये काम मुझे बहुत खुशी है, हम तो करते ही रहेंगे। आश्रम जैसी संस्था है, इस संस्था ने ये काम अपने बलबूते पर आगे बढ़ाया है, उनको सपोर्ट करना अपना काम है। और आज मुझे खुशी है कि ये जो श्री किरण भंडारी जी है, उन्होंने 1 एकड़ का प्लॉट, आज जो हम 8-10 लोगों को जो ज़मीन बंटवा स्वामी जी देंगे उसमें 1 एकड़ उन्होंने ज़मीन दी है। मैं उनका आप लोगों की ओर से उनको बहुत बहुत धन्यवाद करता हूँ, उनको धन्यवाद देता हूँ, क्योंकि ये दाता है, दान ये हमारे धर्म में बताया हुआ है, ये दान ये बहुत अच्छा कर्म है।
और ये उसमें उन्होंने जो कुछ 1 एकड़ ज़मीन दे के आज कम से कम 10 फैमिली को आज एक उनको घर, इसके कारण ये घर मिलेंगे। और इसलिए इस तरह से जिनके पास थोड़ी भी ज़मीन हो, थोड़ा भी कुछ आर्थिक मदद हो, यदि हम समाज को देने लगे तो निश्चित तौर से हम आगे बढ़ेंगे। स्वामी जी कह रहे थे कि आज तक 43 घर जो बनाने का जो काम है वो आगे करना है। इसमें से 22 लोगों को तो प्लॉट दिए हुए है, आज 10 लोगों को दे देंगे। और इसके ऊपर घर बनाने के लिए भी ऐसे दाता है, अनेक दाता है जो स्टेज पर भी बैठे हैं, उन्होंने 5-5 लाख रुपया वो घर बनाने के लिए उनको देने का वायदा किया हुआ है। मुझे पूरा विश्वास है कि कम से कम ये 50 से भी ज़्यादा घर इस साल में बनेंगे और ये 50 फैमिली निश्चित तौर से सुखी होंगी। और ये इसका श्रेय जो है वो स्वामी जी को है, आप सबको है, जो दान किया उसके लिए है। और इसलिए मुझे लगता है कि इसमें धर्म का कार्य है। ये जो कुछ है भगवान तो यही कहता है कि आपकी धर्म की देव परमेश्वर की सेवा तो हम करते ही है, लेकिन ये भी उतनी बड़ी सेवा है जो हम दान करेंगे, किसी को रिहेबिलिट करेंगे, किसके पास अन्न नहीं तो उसको अन्न की व्यवस्था करेंगे। और जो कुछ हमारे साथ होता है तो हम इनके लिए करेंगे। यही तो देश का काम है, समाज का काम है। और जिन्होंने इस काम को अपना शेयर किया है, अपना हाथ लगाया है, उन सबको मैं धन्यवाद देता हूँ। और आगे जाके हम सबको हाथ जोड़ के प्रार्थना करता हूँ, यदि समाज बलवान होना है, घट्टा होना है, एकजुट होना है, तो ये जो छोटी छोटी बातें हैं, छोटी उनके लिए वो बड़ी है, लेकिन वो हम कर सकते हैं, जो कर सकते हैं उन्होंने आगे करना है। यही प्रार्थना करके मैं स्वामी जी को तहे मन से धन्यवाद देता हूँ। और ये जो काम है वो आगे बढ़ाने का काम, गरीबों को मदद करने का काम हम सब मिलके करेंगे। इन्हीं शब्दों के साथ मैं आप सबका धन्यवाद करते हुए मेरे 2 शब्द पूरे करता हूँ। भारत माता की। ಕಾರ್ಯ ಎಸ್.ಒ. ಶ್ರೀಪಾದ್ ನಾಯಕ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಿರುವಂಥ ಮಾನ್ಯ ರಾಜ್ಯಸಭಾ ಸದಸ್ಯರು ಆಗಿರುವಂಥ ಬೆಂಗಳೂರಿನ ಉದ್ಯಮಿ ಮಾನ್ಯ ಶ್ರೀ ಕೆ ನಾರಾಯಣ್ ಬೆಂಗಳೂರು ಅವರಿಂದ ಶುಭಾಶಂಸನೆ ಮಾತು. ಗಾಯತ್ರಿ ಮಾತನ್ನು ನೆನೆಸ್ಕೊಂಡು ಪರಮ ಪೂಜ್ಯ ಸ್ವಾಮೀಜಿಯವರ ಪಾದವೃಂದಕ್ಕೆ ನಮಿಸಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಅತಿಥಿ ಅಂತ ಹಾಕಿದರೆ ನಾನು ಖಂಡಿತ ಅತಿಥಿ ಅಲ್ಲ, ನಾನು ಇಲ್ಲಿಯ ಸ್ವಯಂ ಸೇವಕ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ मंत्री श्रीपाद नायक आया है। वो अपने गोवा में 6 बार पार्लियामेंट गोवा का सबका दिल जीत गया है, पार्लियामेंट आया है, मंत्री हुआ के प्रधानमंत्री का मन जीता है। आप ये आश्रम का दिल्ली में हो तो सभी टाइम में आश्रम का चिंतित एक स्वयं सेवक जैसे कभी भी आता है, आपको भी मेरा प्रणाम होता है। ಹಾಗೆ ನಮ್ಮ ಸದಾಶಿವ ಶೆಟ್ಟರು ಈ ಏರಿದ ಸನಾತನ ಧರ್ಮಕ್ಕೇ ಒಂದು ಚೈತನ್ಯ. ಎಲ್ಲೇ ಕಾರ್ಯಕ್ರಮ ಆಗಲಿ ತಾನೇನು ಗಳಿಸಿದ್ದೀನಿ ಈ ಸಮಾಜಕ್ಕೇ ಅದನ್ನು ಅರ್ಪಣೆ ಮಾಡಬೇಕು ಅಂತ ಎಲ್ಲ ಮನಸ್ಸಿನ ಪೂರ್ತಿ ಮನಸ್ಸಲ್ಲಿ ತನ್ನ ಇದನ್ನು ತನು ಮನ ಧನನ ಎಲ್ಲ ಈ ಏರಿಯಾದ ಪ್ರತಿಯೊಬ್ಬರು ಕರೀಲಿ, ಆ ಸಣ್ಣ ಸಂಸ್ಥೆ ಆಗಲಿ ದೇವಸ್ಥಾನ ಆಗಲಿ ಎಲ್ಲಾದರೂ ಕೊಡುವಂಥ ಆ ದಾನಿನೂ ಸದಾ ನಮ್ಮ ಟ್ರಸ್ಟಿಯಾಗಿ ನಮ್ಮೊಂದಿಗಿದ್ದಾರೆ. ಹಾಗೆ ಬ್ರಿಜೇಶ್ ಪಟೇಲ್ ಬರಲಿಲ್ಲ ಚೌಟ ಅವರು, ಹಾಗೆ ಕಿಶೋರ್ ಕುಡ್ಲಿ ಅಧ್ಯಕ್ಷರು ಕೆಂಕೋ ಅವ್ರದ್ದು ಇವತ್ತು ಪರಿಚಯ ಆಯಿತು, ಅವ್ರಿಗೂ ನಂದು ಧನ್ಯವಾದ ಅರ್ಪಣೆ ಮಾಡ್ತೀನಿ. ಹಾಗೂ ಶಶಿಧರ ಶೆಟ್ಟರಿಗೂ, ವಿಜಯ್ ಶೇಖರು, ಕೆ ಶೆಟ್ಟರು, ನಮ್ಮ ಆತ್ಮೀಯ ಮೋನ ಭಂಡಾರಿ ಹಾಗೂ ಎಲ್ಲ ಬಂದಿರುವ ಇಲ್ಲಿಯ ಆತ್ಮೀಯ ಭಕ್ತರಿಗೆ ನನ್ನ ಪ್ರಣಾಮಗಳು. ಇದು ಸ್ವಾಮೀಜಿಯವರ 22ನೇ ವರ್ಷದ ವರ್ಧಂತಿ ಅಥವಾ ಪೀಠಾರೋಹಣ ಕಾರ್ಯಕ್ರಮ ಅಂತ ಹಾಕಿದ್ದಾರೆ. ನಾವೆಲ್ಲ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡಿ ದೀಪ ನೆನೆಸ್ತೀವಿ. ಸ್ವಾಮೀಜಿಯವರು ತಮ್ಮ ಹುಟ್ಟುಹಬ್ಬ ಅಂತ ತಿಳ್ಕೊಂಡು ದೀಪ ಉರಿಸಿ ಬಡವರಿಗೆ
ಅದನ್ನು ಹಂಚಬೇಕು. ಅವರ ಪಾಪ ಪುಣ್ಯಗಳಿಗೆಲ್ಲ ನಾನು ಅವ್ರ ಜೊತೆಯಾಗಿ ನಡೀತೀನಿ ಅನ್ನುವ ವಾಗ್ದಾನ ಮಾಡಿಕೊಂಡು 22 ಸಂವತ್ಸರಗಳು ಒಂದೊಂದು ಹೆಜ್ಜೆಯಾಗಿ ಒಂದೊಂದು ಮೆಟ್ಟಿಲಾಗಿ ಮೇಲೆ ಬಂದಿದ್ದಾರೆ. ಅವ್ರ ಮೇಲೆ ಬರಬೇಕಾರೆ ಪ್ರತಿಯೊಂದು ಮೆಟ್ಲು ಹತ್ತಬೇಕಾರೆ ಅವ್ರದ್ದು ಹೂವಿನ ಮೆಟ್ಲಾಗಿರಲ್ಲ, ಮುಳ್ಳಿನ ಮೆಟ್ಲು ಹತ್ತಿದ್ದಾರೆ. ಎಷ್ಟೋ ಸಲ ಕಣ್ಣೀರು ಇಟ್ಟಿದ್ದಾರೆ, ಎಷ್ಟೋ ನಿದ್ದೆ ಇಲ್ಲದೆ ದಿನಗಳನ್ನು ಕಳೆದಿದ್ದಾರೆ ಅವರು. ನನಗೆ ಗೊತ್ತು ಅವರು ಎಷ್ಟೋ ದಿನ ಯಾಕೆ ಅವರು ಕಣ್ಣೀರು ಹಾಕಿದ್ರು, ಇದಿಲ್ಲಪ್ಪ ಇದು ಸಮಾಜಕ್ಕೋಸ್ಕರ ನನ್ನ ಅರ್ಪಣೆ ಮಾಡಿದ್ದೀನಿ. ಈ ಕಣ್ಣೀರನ್ನ ನುಂಗ್ಕೊಂಡು ಎಷ್ಟೋ ದಿನಗಳ ನಿದ್ದೆನೇ ಇಲ್ಲದೆ ಸಮಾಜಕ್ಕೆ ಒಂದಿಷ್ಟು ನಾನು ಪ್ರಕೃತಿಗೆ ಬಂದಿದ್ದೀನಿ, ಬಂದು ಏನು ಸಾರ್ಥಕ? ಎಲ್ಲರ ಥರ ನಾನು ಹೋದರೆ ನನ್ನದೇನು ಕರ್ತವ್ಯ? ಆ ಕರ್ತವ್ಯ ಮಾಡಬೇಕು, ಆ ಕರ್ತವ್ಯ ನೆರವೇರಿಸ್ಬೇಕಂತೂ ಎಲ್ಲ ಭಕ್ತರು ಇವ್ರನ್ನ ಸೇರಿಸಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಒಂದೊಂದು ವರ್ಷದ ಒಂದೊಂದು ಮೆಟ್ಲಿಗೆ ಒಂದೊಂದು ಕಾಯಕಲ್ಪವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ನೀವು ಆ ಕಡೆ ನೋಡಿದರೆ ವಿಶ್ರಾಂತಿ ನಿಲಯ ಇದೆ, ಈ ಕಡೆ ಗೋ ನಿಲಯ ಇದೆ, ಈ ಕಡೆ ನೋಡಿದರೆ ದೇವಾಲಯ ಇದೆ, ಈ ಕಡೆ ನೋಡಿದರೆ ಶಿಷ್ಯಾಲಯ ಇದೆ, ಈ ಕಡೆ ವಿದ್ಯಾಲಯ ಇದೆ. ಇವತ್ತು ಭೂಮಿನ ಕೊಟ್ಟು ಭೂಲಾಯ ಈ ಥರ ಎಲ್ಲ ಚಟುವಟಿಕೆಗಳನ್ನ ಒಂದೊಂದೇ ವರ್ಷ ತಾನು ಮೆಟ್ಟು ಹತ್ತಿದಾಗ ಒಂದೊಂದೇ ಕಾರ್ಯಕ್ರಮಗಳನ್ನ ಸಮಾಜದಲ್ಲಿರುವ ಅವನು ಅವನ ಜಾತಿ ಧರ್ಮ, ಅವನು ಬಡವ ಶ್ರೀಮಂತ ನೋಡದೆ ಪ್ರತಿಯೊಬ್ಬರಿಗೆ ಮುಟ್ಟಬೇಕು. ಎಲ್ಲ ಕಡೆ ವರ್ಣಭೇದ ಮಾಡ್ತಾರೆ, ಬಡವರು ಶ್ರೀಮಂತ ಮಾಡ್ತಾರೆ. ಇಲ್ಲಿ ನಾವು ದೇವಸ್ಥಾನಕ್ಕೆ, ಗಾಯತ್ರಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬ ಅವನ ಕೊರಗಾಗಲಿ, ಅವನ ಎಷ್ಟು ಯಾವುದೇ ಇದಾಗಲಿ, ದೇವರು ಅವ್ರನ್ನ ಯಾವತ್ತೂ ದೇವರು ಹೇಳಲಿಲ್ಲ ನನ್ನ ನೋಡೋಕ್ಕೆ ಬಿಡಬೇಡ ಅಂತೇಳಿ, ಅವನಿಗೆ ಪ್ರವೇಶ ಇಲ್ಲ ಅಂಥೇಳಿ. ಆದರೆ ನಮ್ಮ ಸ್ವಾಮೀಜಿಗಳು ಪ್ರತಿಯೊಬ್ಬ ಅವನು ದೇವರ ಮಕ್ಕಳು, ನಮ್ಮ ಥರನೇ ಅವರು ಜನ್ಮ ಮಾಡಿದ್ದಾರೆ. ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ಯಾವುದೋ ಇದರಲ್ಲಿ ಹುಟ್ಟಿದ್ರಲ್ಲ, ನಾವು ಬೇರೆ ಜಾತಿಲಿ ಉನ್ನತ ಜಾತಿಲಿ ಅಂತ ನಾವು ಅಪ್ಲಿಕೇಶನ್ ಹಾಕಿಲ್ಲ, ಅಥವಾ ಅವರು ಬಡ ಹುಟ್ಟಬೇಕಂತ ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಆದರೆ ಹುಟ್ಟು ದೇವರು ಕೊಟ್ಟ ಆತು. ನಮಗೆ ಹುಟ್ಟುವಾಗ ನಮಗೆ ಒಂದು ಖಾಲಿ ಪುಸ್ತಕವನ್ನು ಕೊಡ್ತಾನೆ. ಆ ಪುಸ್ತಕದ ಮೊದಲನೇ ಪುಟ ನಮ್ಮ ಜನ್ಮ, ಹುಟ್ಟು ದಿನ, ಕೊನೆಯ ಪುಟ ಅಂತ್ಯ ದಿನ. ಆದರೆ ಕೆಲವರಿಗೆ 70 ಪುಟ ಸಿಗ್ಬೋದು, ಕೆಲವರಿಗೆ 80 ಸಿಗಬೇಕು, 100 ಸಿಗೋದು, ಅದು ಅವರವರಿಗೆ ಲಭ್ಯತೆ. ಬಟ್ ಒಳಗದ ಪುಟನ ತುಂಬಿಸೋ ಕೆಲಸ ನಮ್ಮದು. ನಾವು ಹೇಗೆ ಆ ಪುಸ್ತಕವನ್ನು ತುಂಬಿಸಿವೆ, ನಾವು ವಿಜ್ಞಾನಿ ಆಗಬೇಕಾ ಅಥವಾ ನಾವು ಡಾಕ್ಟ್ರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಆ ಕೆಲಸ ನಮಗೆ ಬಿಟ್ಟಿರ್ತಾನೆ ದೇವರು ತುಂಬಿಸಿ ಕಳಿಸಲ್ಲ. ನಾವು ಹೇಗೆ ತುಂಬಿಸ್ತೇವೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ನಾವು ತುಂಬಿಸ್ತೇವೆ, ಅದೇ ನಮ್ಮ ಪುಸ್ತಕದ ಕೊನೆಯ ದಿವಸಕ್ಕೆ ಬಂದಾಗ ನಮ್ಮ ಅಂತ್ಯ ದಿನ ಆಗಿರುತ್ತೆ. ಹಾಗಾಗಿ ದೇವರು ನಮಗೆ ಕೊಟ್ಟ ಪುಸ್ತಕನ ತುಂಬಿಸೋ ಕೆಲಸ ನೀವಾಗೇ ಮಾಡಬೇಕು ಹೊರತು ದೇವರು ಅದನ್ನು ತುಂಬಿಸಲ್ಲ. ನಾವು ತಲೆ ಬಾಚಣಿಗೆ ಹುಡುಕಿ ಕೈಗೆ ಬಾಚಣಿಗೆ ಸಿಗಬೇಕ್ರೆ ತಲೆಯಲ್ಲೆಲ್ಲ ಕೂದಲೇ ಇಲ್ಲದೆ ಆಗುತ್ತೆ. ಅದೇ ಥರ ನಾವು ಸಮಾಜ ಸೇವೆ ಮಾಡಬೇಕಂತ ಹೊರಟಾಗ ನಮ್ಮ ವಯಸ್ಸು 70 ದಾಟಿರುತ್ತೆ. ಮನಸ್ಸು ತುಂಬ ಸಮಾಜ ಸೇವೆ ಮಾಡಬೇಕಂತ ಮನಸ್ಸು ಬರೋದು ಯಾವಾಗ ಅಂದರೆ ಯೌವನದ ಇದು ಕಳೆದು ವೃದ್ಧಾಪ್ಯ ಬಂದಾಗ ನಾನು ಮಾಡಿಲ್ಲ ಅಂತ. ಹಾಗಾಗಿ ನಮ್ಮ ವೃದ್ಧಾಪ್ಯಕ್ಕೆ ಮೊದಲೇ ಸಮಾಜ ಸೇವೆ ಮಾಡಬೇಕನ್ನುವ ಸಂಕಲ್ಪ ಕೊಡಬೇಕು. ಸಂಪರ್ಕ ಮಾಡಿದರೆ ನಾವು ಸಮಾಜದಲ್ಲಿ ನಾವು ತೊಡಸ್ಕೊಳ್ತೀವಿ. ಯಾಕೆ ನಾವು ಬರುವಾಗ ಏನೂ ತಂದಿರಲ್ಲ, ಹೋಗೋಗಿ ಏನೂ ಕೊಡಲ್ಲ. ನಾವು ಬಂದು ಏನು ಪಡೆದಿದ್ದು ಎಲ್ಲ ಈ ಪ್ರಕೃತಿ ಕೊಟ್ಟಿದ್ದು. ನಿಮ್ಮ ಭೂಮಿ ಆದರೂ ನೀವು ಬಂದ ಮೇಲೆ ಪ್ರಕೃತಿ ಕೊಟ್ಟಿದ್ದು, ಚಿನ್ನ ಆಗಲಿ ಪ್ರಕೃತಿ ಕೊಟ್ಟಿದ್ದು, ದುಡ್ಡಾದರೂ ಪ್ರಕೃತಿ ಕೊಟ್ಟಿದ್ದು. ಹಾಗಾಗಿ ನಾವು ಯಾವುದನ್ನು ಯಾರಿಗೂ ದಾನ ಕೊಡೋಕ್ಕೆ ಇಲ್ಲಿ ಬಂದಿದ್ದಿನ ಹಸ್ತಾಂತರ ಮಾಡ್ತೀವಿ. ಹಾಗಾಗಿ ಈಗ ಇವರು ಸ್ವಾಮೀಜಿಯವರು ಈಗ ಹಸ್ತಾಂತರ ಮಾಡಿದ್ದಾರೆ. ಯಾರು ಅನ್ನೋದಿರೋದು ತನ್ನ ಕಣ್ಣು, ಹಾರ್ಟು, ಹೃದಯ ಅದು ಮಾತ್ರ ನಾವು ಬರುವಾಗ ತಂದಿರೋದು, ಅದು ಕೊಟ್ಟರೆ ಅದು ದಾನ.
ಮಿಕ್ಕಿದೆಲ್ಲ ನಾವು ಹಸ್ತಾಂತರ ಮಾಡ್ತೀವಿ. ಇಲ್ಲಿ ಬಂದ ಮೇಲೆ ಪಡ್ಕೊಂಡಿರ್ತೀವಿ. ಭೂಮಿ ಆಗಲಿ, ದುಡ್ಡಾಗಲಿ, ಶ್ರೀಮಂತಿಕೆ ಆಗಲಿ, ಚಿನ್ನ ಆಗಲಿ ಎಲ್ಲ ಈ ಪ್ರಕೃತಿ ಕೊಟ್ಟಿದ್ದು. ಈ ಪ್ರಕೃತಿನ ನಾವು ಕೊನೆಯವರೆಗೂ ಪ್ರಕೃತಿ ನೆನೆಸ್ಕೊಂಡಾಗ ಮಾತ್ರ ನಮ್ಮ ಆ ಬದುಕು ಸಾರ್ಥಕ ಆಗುತ್ತೆ. ನಾವು ಕೆಲವು ಸಲ ಶ್ರೀಮಂತಿಗೆ ಬಂದಾಗ ಎಲ್ಲ ಮರೆತು ಬಿಡ್ತೀವಿ. ಯಾವಾಗ ಈ ಕತ್ಲು ಬರುತ್ತೆ ಆಗ ನಾವು ಕತ್ತಲಲ್ಲೇ ಇರಲ್ಲ. ಕತ್ಲು ಬೆಳಕನ್ನು ಸ್ವಾಗತ ಮಾಡೋದೇ ಕತ್ತಲೆ ಕೆಲಸ. ಹಾಗಾಗಿ ನಮ್ಮ ಕಷ್ಟ ದಿನಗಳು ಒಳ್ಳೆ ದಿನಗಳನ್ನ ಸ್ವಾಗತ ಮಾಡುತ್ತೆ ಹೊರತು ಕತ್ಲು ಬಂತಲ್ಲಿ ಕತ್ತಲಲ್ಲೇ ಇರಲ್ಲ. ಆ ಕತ್ಲು ಕೆಲಸ ಏನಂದರೆ ಬೆಳಕನ್ನು ಸ್ವಾಗತ ಮಾಡುತ್ತೆ. ಅದು ಸ್ವಲ್ಪ ಟೈಮು ಬೆಳಕು ಬರುತ್ತೆ ಅನ್ನೋದು ನಿಶ್ಚಿತ ಇರುತ್ತೆ. ಹಾಗೆ ನಿಮ್ಮ ಬದುಕಲ್ಲಿ ಕಷ್ಟನ ಬಂದಾಗ ಅದನ್ನು ದುಃಖ ಪಡದೆ ಅದನ್ನು ಮುಂದೆ ಸುಖದ ಬೆಳಕು ಬರುತ್ತೆ ಅನ್ನೋದನ್ನು ನಾವು ಜೀವನದಲ್ಲಿ ಅರ್ಥಕೊಂಡು ಇಂಥ ಪುಣ್ಯ ಕಾರ್ಯ ಮಾಡುವಲ್ಲಿ ನಮ್ಮ ಕೈಲಾಗಿದ್ದರೆ ನಾವು ಜೋಡಿಸ್ಕೋಬೋದು. ಇಲ್ಲಪ್ಪ ನಾನೇನು ಕೊಡೋಕ್ಕಾಗಿಲ್ಲ, ನಾನು ಹೇಗೆ ಅಲ್ಲಿ ಹೋಗೋದು? ಖಂಡಿತ ಇಲ್ಲ. ಆ ಕೆಲಸ ಜೊತೆ ಜೋಡಿಸಿದರೆ ಆ ಪುಣ್ಯ ನಿಮಗೂ ಬರುತ್ತೆ. ಹಾಗಾಗಿ ನಾವು ಮಾಡಿದ ಪುಣ್ಯ ಇನ್ನೊಬ್ಬ ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ಮಾಡಿದ ಪುಣ್ಯನ ನಾವೇ ಪಡ್ಕೋಬೇಕು. ಈಗ ನಾನೀಗ ರಾಜ್ಯಸಭಾ ಪಾರ್ಲಿಮೆಂಟಿಗೆ ಹೋಗಿದ್ದರು, ನಾನು ಏನೂ ಮಾಡಿಲ್ಲ, ಯಾವ ರಾಜ್ಯಕ್ಕೂ ಹೋಗಿಲ್ಲ. ಯಾವುದು ನನಗೇನು ಲಭ್ಯ ಇದೆಯಾ ತನ್ನಿಂದ ತಾನೇ ಬರುತ್ತೆ. ನಾವು ಅದನ್ನು ಹೊಡೆದಾಡಿ ತಗೊಳ್ಳೋ ಅಂಥದ್ದಿಲ್ಲ. ಹಾಗಾಗಿ ಸ್ವಾಮೀಜಿ ನಿರಂತರವಾಗಿ 20 ವರ್ಷ ಇಲ್ಲಿ ಬಡವರಿಗೆ ಅವರ ಕಣ್ಣೀರು ವರ್ಷ ಕೆಲಸ ಮಾಡಬೇಕು ಅನ್ನೋದು ದೃಢ ಮಾಡಿದ್ದಾರೆ. ಈಗ ಇಲ್ಲಿ ಇದು ಗಾಯತ್ರಿ ದೇವಸ್ಥಾನಕ್ಕೆ ಬರುತ್ತೆ, ಒಂದಿಷ್ಟು ಪ್ರಸಾದ ಕೊಡ್ತಾರೆ, ತಿಂದು ಖಾಲಿ ಆಗುತ್ತೆ, ತೀರ್ಥ ಕೊಡ್ತಾರೆ, ಕುಡಿದು ಇದಾಗುತ್ತೆ. ಹಾಗಾಗಿ ಅವರು ಹಣೆಗೆ ಇದು ಕೊಡ್ತಾರೆ, ಕುಂಕುಮ ಕೊಡ್ತಾರೆ. ನಾನು ಅವರಿಗೆ ವಿನಂತಿ ಮಾಡಿದೆ, ಇನ್ನು ಮುಂದೆ ಪ್ರತಿ ಮನೆಯೂ ಇಲ್ಲಿ ಬಂದ ಪ್ರತಿ ಕುಟುಂಬಕ್ಕೆ ಒಂದು ಹಣ್ಣಿನ ಗಿಡ, ಅದು ಅವರ ಅಪೇಕ್ಷೆ ಪಟ್ಟಿದ್ದು, ಅದು ತೆಂಗಿರೋದು, ಮಾವಿರೋದು, ಅಡಿಕೆ ಇರ್ಬೋದು, ಹಲಸಿರ್ಬೋದು, ಒಂದು ಗಿಡನ ಅವ್ರ ಮನೆಗೆ ಕೊಡಬೇಕು, ಮನೆಗೆ ತೊಗೊಂಡು ಹೋಗ್ಬೇಕು, ಅದನ್ನು ಗಿಡ ನೆಡಬೇಕು. ಆನಂದದಿಂದ ಈ ಮಠನ ನೆನೆಸ್ಕೊಂಡು ನೀರು ಹಾಕಬೇಕು. ಅದ್ರ ಬಂದ ಫಲ ಆದಾಗ ಅದೇ ನಿತ್ಯಾನಂದ ಸ್ವರೂಪ ಆಗತ್ತೆ ಅಂತ ಸ್ವಾಮೀಜಿಗೆ ಇವತ್ತು ಬೆಳಿಗ್ಗೆ ಅದನ್ನು ಹೇಳಿದ್ದೀನಿ. ಈ ಕಾರ್ಯಕ್ಕೋಸ್ಕರ 2 ಲಕ್ಷ ರೂಪಾಯಿನ ನಾನು ವಾಗ್ದಾನ ಮಾಡ್ತೇನೆ. ಇದನ್ನು ನಿರಂತರವಾಗಿ ಮಾಡ್ತಾ ಬರಲಿ. ಇಂಥ ಪುಣ್ಯ ಕಾರ್ಯ ಸದಾ ನೆನೆಸ್ಕೊಂಡಿರ್ಬೇಕಾದ್ರೆ ಮನೆಯಲ್ಲಿ ಒಂದು ಹಣ್ಣಿನ ಗಿಡ, ಒಂದು ಅಡಿಕೆ ಇದೆ, ಯಾವುದು ಅವರಿಗೆ ಅವತ್ತು ಒಂದು ಕುಟುಂಬಕ್ಕೆ ಒಂದನ್ನು ಮಾಡಿ ಅದನ್ನು ಮಾಡಬೇಕಂತ ವಿನಂತಿ ಮಾಡಿದ್ದೀನಿ. ಅದನ್ನು ಕಾರ್ಯನಿರ್ವಹಿಸಲಿ ಅಂತ ಹೇಳಿ ನನ್ನ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ. ನಾರಾಯಣ್ ಬೆಂಗಳೂರು ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಅತಿಥಿಯಾಗಿ ಭಾಗವಹಿಸುತ್ತಿರುವಂಥ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೂಡ್ಗಿ ಅವರಿಂದ ಸದಾಶಯದ ಮಾತು. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸ್ಕೊಳ್ತಾ, ಆಶೀರ್ವಾದವನ್ನು ಬೇಡ್ಕೊಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಡುಗು ಯದಾನಿ ಸದಾಶಿವ ಶೆಟ್ಟರು, ಹೇರಾಂಬ ಇಂಡಸ್ಟ್ರೀಸ್ ಮುಂಬೈ, ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವ ಶ್ರೀಪಾದ ಯೆಸ್ಸೋ ನಾಯಕ್, ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಪವರ್ ಆ್ಯಂಡ್ ನ್ಯೂ ರಿನ್ಯೂಯಬಲ್ ಎನರ್ಜಿ, ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸ್ಮಾನ್ ಬೆಂಗಳೂರಿನವರೇ, ಮಿತ್ರರಾದ ಮೋನಪ್ಪ ಭಂಡಾರಿಯವರೇ, ಎ ಜಯಶೇಖರರೇ, ಹಾಗೂ ದೊಡ್ಡ ಮನಸ್ಸಿನಿಂದ ಜಾಗವನ್ನು ದಾನಗೊಟ್ಟ ಕಿರಣ್ ಭಂಡಾರಿ ದಂಪತಿಗಳೇ, ಈ ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ನಾನು ಸ್ವಲ್ಪ ಹಿಂದೆ, ಅನುಭವ ಕಡಿಮೆ. ಆದರೆ ಸ್ವಾಮೀಜಿಗಳ ಬಗ್ಗೆ ನನಗೆ ಅಪಾರ ಗೌರವ. 2 ವರ್ಷದ ಹಿಂದೆ ಮಿತ್ರರಾದ ಕ್ಯಾಂಪ್ಕೋ ಡೈರೆಕ್ಟರ್ ಡಾಕ್ಟರ್ ಜಯಪ್ರಕಾಶ್ರೊಂದಿಗೆ ಈ ಆಶ್ರಮಕ್ಕೆ ಬಂದು ಹೋಗಿದ್ದೆ. ಪುನಃ ಕಳೆದ ಸಲ ಕಾರ್ಯಕ್ರಮಕ್ಕೆ ಬರಬೇಕಂತ ಹೆಸರಾಕಿಯೂ ನನಗೆ ಬರಲಿಕ್ಕಾಗಲಿಲ್ಲ, ಕ್ಷಮೆ. ಆ ದಿವಸವೂ ಕೇಳಿದ್ದೆ, ಇವತ್ತು ಪುನಃ ಕೇಳ್ತೇನೆ. ಈ ಸಲವೂ ಪುನಃ ತಪ್ಪಿ ಹೋಗ್ತಿತ್ತು. ಕಡೆ ಡಾಕ್ಟ್ರು ಒತ್ತಾಯ ಮಾಡಿರಿ, ಈ ಸಲ ತಪ್ಪಿಸ್ಬೇಡಿ, ತೊಂದರೆ ಆಗ್ತದೆ ಹೇಳಿ. ಇದೇ ದಿವಸ ನನ್ನ ಮೊಮ್ಮಗನ ಒಂದು ತುಲಾಭಾರ ಕಾರ್ಯಕ್ರಮ ಶಿರ್ಸಿಯಲ್ಲಿತ್ತು. ಅದನ್ನು ಕಡೆಗೆ ಪ್ರೀಫೋನ್ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ. ಆ ದಿವಸ ಡಾಕ್ಟ್ರ್ ಹತ್ರ ಹೇಳಿದ್ದೆ, ಡಾಕ್ಟ್ರೆ ಈ ಕಾರ್ಯಕ್ರಮಕ್ಕೆಲ್ಲ ನನ್ನನ್ನು ಕರಿಬಾರ್ದಂಥ ಸ್ವಾಮಿಗಳಿಗೆ ಹೇಳಿ, ಯಾಕಂದ್ರೆ ನನಗೆ ಈ ಸಬ್ಜೆಕ್ಟ್ ಮಾತಾಡಲಿಕ್ಕೇ ಬರುವುದಿಲ್ಲ. ಮಾತಾಡ್ಲಿಕ್ಕೆ ಬರ್ತಿದ್ದವನ ಹತ್ರ ಇಲ್ಲಿ ಕೂತ್ಕೊಂಡು ಮಾತಾಡಿ ಅಂತ ಹೇಳಿದರೆ ಕೆಳಗೆ ಕೂತ
ಮಹನೀಯರಿಗೆ ಒಂದು ರೀತಿ ಆಭಾಸ ಆಗ್ತದೆ. ಏನೇ ಇರಲಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಹನೀಯರೇ ಮತ್ತು ತಾಯಂದಿರೇ, ಕ್ಯಾಂಪ್ಕೋದಿಂದ ನಮ್ಮ ಎಂಪ್ಲಾಯೀಸ್ ಬಂದಿದ್ದಾರೆ, AGM ಪ್ರೇಮಜಿ ಮತ್ತು ಮ್ಯಾನೇಜರ್ ನವೀನ್ ಅವರೇ. ಈ ಕಾರ್ಯಕ್ರಮದ ಒಂದು ವಿಶೇಷ ನನಗೆ ತುಂಬ ಸಂತೋಷ ಆದಂದರೆ, ಕಿರಣ್ ಭಂಡಾರಿ ದಂಪತಿಯವರು ಮನಪೂರ್ವಕವಾಗಿ 1 ಎಕರೆ 19 ಸೆಂಟ್ ಜಾಗವನ್ನು ಆಶ್ರಮ ಕೊಟ್ಟು ಅದನ್ನು ಬಡವರಿಗೆ ಹಂಚಲಿಕ್ಕೆ ಯೋಜನೆ ಹಾಕಿಕೊಂಡರು. ನಾನು ಮೋನ ಭಂಡಾರಿಯವ್ರ ಹತ್ರ ಹೇಳಿದೆ, 1 ಸೆಣಸ್ ಜಾಗ ಸಮೇತ ಇವತ್ತು ಬಿಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ 1 ಎಕರೆ 19 ಸೆಂಟ್ಸನ್ನು ಒಂದು ದಾನ ಮಾಡ್ತಾರೆ ಅಂತ ಹೇಳಿದರೆ, ಇದು ಬಹುಶಃ ಕಲಿಯುಗದಲ್ಲಿ ಒಂದು ರೀತಿ ವಿಶೇಷತೆ ಅಂತ ನಾನು ಹೇಳ್ಬೋದು. ಹಾಗೆ ನಮ್ಮ MP ಅವರಾದ ರಾಜ್ಯಸಭಾ ಮೆಂಬರಾದ ನಾರಾಯಣ ಸ್ವಾಮಿರು ಹೇಳಿದರು, ಇದು ಭಾಳ ಹಿಂದೆ ನಾನು ಒಂದು ಸ್ವಾಮಿಯಲ್ಲಿ ಕೊಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೆ, ಆಗ ಅದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನನ್ನ ಕಣ್ಣಾರೆ ನಾನು ಕಿರಣ್ ಭಂಡಾರಿ ದಂಪತಿಗಳ ನಿಮಗೆ ನಿಜವಾಗಿ ನನ್ನ ಗೌರವಪೂರ್ಣ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ನಿಜವಾಗಿ ಇದು ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ. ಈ ಆಶ್ರಮಕ್ಕೆ ನಾನು ಹಿಂದೆ ಬಂದಾಗ ನನಗೆ ಆಶ್ಚರ್ಯ ಆಯಿತು, ಈ ಆಶ್ರಮ ನಡೆಸ್ಕೊಂಡು ಹೋಗೋದಷ್ಟು ಸುಲಭ ಅಲ್ಲ ಅಂತ ನನಗೆ ಆ ದಿವಸ ಗೊತ್ತಾಯಿತು. ಆದರೆ ಸ್ವಾಮೀಜಿಗಳು ಟ್ರಸ್ಟ್ ಮುಖಾಂತರ ಬೇರೆ ಬೇರೆ ದಾನಿಗಳು, ವಿಶೇಷವಾಗಿ ನಮ್ಮ ಸದಾಶಿವ ಶೆಟ್ಟರು, ಸಾಧಾರಣ ಈ ಭಾಗದ ಎಲ್ಲಿ ಕೇಳಿದರು ಅಥವಾ ಕರಾವಳಿಯ ಹತ್ರ ಮುಲ್ಕಿಯವರೆಗೂ ನಾನು ಅವ್ರ ಹೆಸರು ಕೇಳ್ತಿದ್ದೆ. ನಮ್ಮೂರಿಗೂ ಬನ್ನಿ ಸದಾಶಿವ ಶೆಟ್ಟರು, ನಮ್ಮಲ್ಲೂ ನಿಮ್ಮ ಕೊಡುಗೈ ದಾಳದ ಪ್ರಭಾವ ಬೇಕಾಗ್ತದೆ. ನಮ್ಮ ಊರಿನ ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ನೀವು ಬರಬೇಕಂತ ನಿಮ್ಮ ಹತ್ರ ಎಲ್ಲರ ಪರವಾಗಿ ಅಪೇಕ್ಷೆ ಪಡ್ತಾ, ಈಗ ಗೋಶಾಲೆ ನಾನು ನೋಡಿದೆ, ತುಂಬ ಒಳ್ಳೆಯ ರೀತಿಯಲ್ಲಿ ಸ್ವಾಮಿಗಳು ಇದನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ನಮ್ಮ ಪುರಾತನ ಧರ್ಮ, ಹಿಂದೂ ಧರ್ಮ ಏನಿದೆ ಅದನ್ನು ಇವತ್ತು ಸರಿ ದಾರಿಯಲ್ಲಿ, ಸರಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸ್ವಾಮೀಜಿಯವರಂಥ ಅವರ ಪಾತ್ರ ಭಾಳ ಹೆಚ್ಚಿದೆ ಅಂತ ನನ್ನ ಅನಿಸಿಕೆ. ನಮಗೆ ಆ ಹಿಸ್ಟ್ರಿ ನೆನಪು ಹೋಗ್ತಾ ಇದೆ. ಇವತ್ತು ನಾವು ನಮ್ಮೊಳಗೆ ಕಚ್ಚಾಟ, ಹಿಂದೂಗಳಲ್ಲಿ ಜಾತಿ ಧರ್ಮ ಬೇರೆ ಬೇರೆ ವಿಷಯದಲ್ಲಿ ನಮ್ಮೊಳಗೆ ಹೊಂದಾಣಿಕೆ ಇಲ್ಲದೆ ನಮ್ಮ ಒಂದು ಹಿಂದೂ ಸಮಾಜ ಇವತ್ತು ಅಧಪತನದತ್ತ ಹೋಗ್ತಾ ಇರುವ ಚಿತ್ರ ನಾವು ನೋಡ್ತಾ ಇದ್ದೇವೆ. ಬಹುಶಃ ಜಗತ್ತಿನಾದ್ಯಂತ ಅಶಾಂತಿ ಇದ್ದರೂ ಸಮೇತ ನಮ್ಮ ರಾಜ್ಯಸಭಾ ಮೆಂಬರ್ ನಾರಾಯಣ ಸ್ವಾಮಿ ಹೇಳಿದಾಗೆ, ಮೋದಿಯಂಥ ಪ್ರಬುದ್ಧತೆಯ ಒಬ್ಬ ನಾಯಕತ್ವದಿಂದ ಈ ದೇಶ ಇವತ್ತು ಮುನ್ನಡೀತಾ ಇದೆ. ಇಡೀ ಜಗತ್ತಿಗೆ ಬಹುಶಃ ಶಾಂತಿ ಮಂತ್ರವನ್ನು ಹೇಳ್ತಕ್ಕಂಥ ಒಬ್ಬ ಪ್ರಧಾನಿ ನಮಗೆ ಸಿಕ್ಕಿದ್ದಾರೆ. ಬಹುಶಃ ಜಗತ್ತು ಎಲ್ಲರನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಹತ್ರ ನೋಡ್ತಾ ಇದೆ. ಈ ಶಾಂತಿ ಬೇಕಿದೆ ಎಂಬ ಒಂದು ಅನಿಸಿಕೆ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯಂಥವರ ಒಂದು ಅನುಗ್ರಹ, ಆಶೀರ್ವಾದ ನಮ್ಮಂಥವರಿಗೆ ಸಿಕ್ಕಿ ನಮ್ಮ ಸಮಾಜ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಮಾಜವನ್ನು ಒಂದು ಒಗ್ಗೂಡಿಸುವ ಕೆಲಸಕ್ಕೆ ಎಲ್ಲರೂ ಒಟ್ಟಾಗುವ. ಸ್ವಾಮಿಗಳ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಜನರಿಗೆ ಆಶೀರ್ವಾದ ಪೂರ್ವಕವಾಗಿ ಸ್ವಾಮಿಗಳಿಂದ ಇದಾಗಿದೆ. 22ನೇ ವಾರ್ಷಿಕ ದಿನಾಚರಣೆಗೆ ಮುನ್ನುಗ್ತಾ ಇದ್ದಾರೆ, 21 ಇದೆಲ್ಲದಕ್ಕೂ ಶುಭವಾಗಲಿ. ಕ್ಯಾಂಪ್ಕೋದ ಅಧ್ಯಕ್ಷನಾಗಿ ನಾನು ಡಾಕ್ಟರ್ ಜಯಪ್ರಕಾಶು ಇನ್ನು ಮುಂದೆ ಸಹ ಈ ಆಶ್ರಮದ ವ್ಯವಸ್ಥೆಗಳಿಗೆ ಸ್ವಲ್ಪ ಮಟ್ಟಿನ ನಮ್ಮ ಸಹಕಾರ ಏನು ಸಿಗ್ಬೋದು ಅದನ್ನು ನಾನು ಮಾಡ್ತೇನೆ ಎಂಬ ಮಾತನ್ನು ಹೇಳ್ತಾ ನಿಮ್ಮ ತಮ್ಮ ಶುಭಾಶಂಸನೆ ಮಾತುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಹರಿಸಲಿರುವಂಥ ಪರಮ ಪೂಜ್ಯ ಶ್ರೀ ಗುರುಗಳಿಂದ ಆಶೀರ್ವಚನದ ಅಮೃತ ಸಿಂಚನ. ದೇವೋ ನಾರಾಯಣ ಶೇಷಃ ದೇವಿ ಮಂಗಲದೇವತಾ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿಂ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ನಮ್ಮ ಆಶ್ರಮದ ಪೀಠ ಸ್ಥಾಪನೆಯಾಗಿ 21 ಸಂವತ್ಸರಗಳು ಪೂರ್ಣವಾಗಿ 22ನೆಯ ಸಂವತ್ಸರಕ್ಕೆ ಪಾದಾರ್ಪಣೆ ಆಗ್ತಾ ಇದೆ. ಆರಂಭದಲ್ಲಿ ಒಂದು 28 ಸೆನ್ಸ್ ಸ್ಥಳವನ್ನು ಪೂರ್ವಾಶ್ರಮದಲ್ಲೇ ನನಗೆ ಉದ್ಯೋಗ ಎಲ್ಲವನ್ನು ಕೊಟ್ಟು ನನಗೆ ಒಬ್ಬ ದೊಡ್ಡ ಅಣ್ಣನಾಗಿ ಆ ಸಮಯದಲ್ಲೇ ನಿಂತು ನನ್ನನ್ನು ಪೋಷಣೆ ಮಾಡಿದ ಮೊದಲ ಈ ಉಪ್ಪಳದಲ್ಲಿ ಇರುವಂತೆ ಮಾಡಿದಂತಹ KM ಸುರೇಶಾಚಾರ್ಯರಿಂದ ದಾನವಾಗಿ 28 ಸೆನ್ಸ್ಗಳು ಇಲ್ಲಿಗೆ ಬಂದಿತ್ತು.
ಆ ದಾನ ಹೇಗಿತ್ತು ಅಂದರೆ, ಆಗ ನಮ್ಮ ಜಯಪ್ರಕಾಶ್ ಆರಂಭದಲ್ಲಿ ಹೇಳಿದ ಹಾಗೆ ಮರುಭೂಮಿಯಲ್ಲಿ ಒರತೆ ನೀರಿನಂತೆ ಅಂತ. ನಮ್ಮ ಜೀವನದಲ್ಲಿ ಭಗವಂತ ತುಂಬ ಕರುಣೆ ತೋರಿಸಿದ್ದಾನೆ. ಆ ಕರುಣೆ ಹೇಗಿತ್ತು ಅಂದರೆ ಔಷಧಿಯಾಗಿ ಇತ್ತು. ಔಷಧಿ ಬಾಯಿಗೆ ಕಹಿ, ಆದರೆ ಆರೋಗ್ಯಕ್ಕೆ ಸಿಹಿ. ಅದೇ ರೀತಿಯಲ್ಲಿ ನಮ್ಮ ಬದುಕಿನ ಆರಂಭದಿಂದ ಹುಟ್ಟಿನಿಂದ ಆಶ್ರಮ ಸ್ವೀಕಾರ ಮಾಡುವ ಸಮಯವರೆಗೂ ಅತ್ಯಂತ ಕಠಿಣವಾದ ಟ್ರೈನಿಂಗ್. ಸೈನ್ಯಕ್ಕೆ ಸೇರಬೇಕಾದ್ರೆ ಎಷ್ಟು ಶಾರೀರಿಕ ಪಳಗಿಸುವ ಕ್ರಿಯೆ ಆಗುತ್ತದೆ, ಆ ರೀತಿಯಲ್ಲಿ ಬಡತನ, ಕಷ್ಟ, ಏನೆಲ್ಲ ಸಮಾಜದಲ್ಲಿ ಕಷ್ಟ ಎಂಬುದಿದೆಯೋ ಅದೆಲ್ಲದ ಟ್ರೈನಿಂಗನ್ನು ದೇವರು ನನಗೆ ಕೊಟ್ಟಿದ್ದರು. ಆದರೆ ಜೊತೆಗೆ ದೇವರು ನಮ್ಮ ಆಂತರ್ಯದಲ್ಲಿ ಇದ್ದುಕೊಂಡು ನಂಬಿಕೆಯನ್ನು ಗಟ್ಟಿ ಉಳಿಸಿಕೊಂಡಿದ್ದರು. ಹಾಗಾಗಿ ಕಷ್ಟವೆಲ್ಲ ನನಗೆ ಆಗ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಈಗ ನಮಗನ್ನಿಸ್ತು ಇಷ್ಟೆಲ್ಲ ಕಷ್ಟಗಳು ಇದು ಕಷ್ಟ ಅಂತ ಅನ್ನಿಸಿದ್ದು. ಯಾಕೆಂದರೆ ಸಮಾಜದಲ್ಲಿ ಬಹಳ ಜನಗಳು ಬಂದು ತಮ್ಮ ಕಷ್ಟ ಹೇಳುವಾಗ ಆ ಎಲ್ಲ ಕಷ್ಟವೂ ನಮಗೆ ಅದು ಭೂತಕಾಲವಾಗಿತ್ತು. ಹಾಗಾಗಿ ಮನೆ ಇಲ್ಲದಿದ್ದರೆ ಹೇಗೆ, ರಸ್ತೆಯಲ್ಲಿ ರಾತ್ರಿ ಕಳೆಯುವುದಾದರೆ ಹೇಗೆ, ಅನ್ನ ಇಲ್ಲದಿದ್ದರೆ ಹೇಗೆ, ಒಂದಿಂಚು ಭೂಮಿ ಇಲ್ಲದಿದ್ದರೆ ಹೇಗೆ, ಮನೆ ಇಲ್ಲದಿದ್ದರೆ ಹೇಗೆ, ಇನ್ನು ದೇವಸ್ಥಾನದಲ್ಲಿ ಆಶ್ರಯ ಪಡ್ಕೊಂಡು ಬದುಕುವವನು ಹೇಗಿರ್ತಾರೆ, ಒಂದು ಭಿಕ್ಷುಕನ ಅವಸ್ಥೆ ಹೇಗಿರಬಹುದು, ಕಲೀಲಿಕ್ಕೆ ಆಸಕ್ತಿ ಇದ್ದಾಗ ಒಂದು ಪೇಜಸ್ ಇಲ್ಲದಿದ್ದರೆ ಹೇಗಿರಬಹುದು, ಒಂದು ಪೆನ್ ಇಲ್ಲದಿದ್ದರೆ ಹೇಗಿರಬಹುದು, ಹಸಿವೆ ಆಗುವಾಗ ಆಹಾರ ಸಿಗದಿದ್ದರೆ ಹೇಗಿರ್ಬೋದು, ಎಲ್ಲ ಕರುಣಾಮಯಿ ದೇವರು ನಮಗೆ ಟ್ರೈನಿಂಗೇ ಕೊಟ್ಟುಬಿಟ್ರು. ಆನಂತರ ನಾವು ಪೇಟೆಯಲ್ಲಿ ಬಂದು ಸ್ವಂತಕ್ಕೆ ಸ್ವಲ್ಪ ಮನೆ ಇತ್ಯಾದಿ ವ್ಯವಸ್ಥೆಗಳೆಲ್ಲ ಇಲ್ಲೇ ಮಾಡಿಕೊಂಡಾಗ ನನಗೆ ಸಿಕ್ಕಿದ್ದದೇ ನಾ ಹೇಳಿದಲ್ಲ, ಸುರೇಶ್ ಆಚಾರ್ಯ ಮತ್ತು ಅವರ ಸಹೋದರ ಗಂಗಾಧರ ಕೊಂಡೆಯವರವರು ಇಲ್ಲಿ ಈ ಜಾಗವನ್ನು ಕೊಟ್ಟರು. ಈಗ ಮಠ ಇಷ್ಟು ಮೂಲ ಏನಿದೆ ಅವರು ನಮ್ಮ ಜೊತೆಗಿದ್ದನ್ನು ಕೊಟ್ಟವರು. ಆಗ ನನಗೆ ಅನ್ನಿಸಿದ್ದು ದೇವರು ನನಗೆ ಏನೋ ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ. ಆ ಸಮಯಕ್ಕೆ ನಿತ್ಯಾನಂದ ಗುರುಗಳು ನನಗೆ ಆಧ್ಯಾತ್ಮಿಕ ಗುರುಗಳಾಗಿ ಸಿಕ್ಕಿದ್ರು. ಜೊತೆಗಿದ್ದವರೆಲ್ಲ ಸೇರಿಕೊಂಡು ಮುಂದೆ ಹೆಜ್ಜೆ ಇಟ್ಟದ್ದು. ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ. ನನಗೆ ಆ ವಿಷಯದಲ್ಲಿಯೂ ಸುಲಭವಾಗಿದೆ, ಅದು ಸಹ ಎಲ್ಲ ಸುಲಭ ಆಗಿದೆ. ಇನ್ಯಾವುದು ಕಷ್ಟ ಎಂಬುದು ನಮ್ಮ ಮನಸ್ಸು ಸ್ವೀಕರಿಸುವಾಗ ಮಾತ್ರ. ಹಾಗಾಗಿ ನನಗೆ ಕಷ್ಟ ಅಂದರೆ ಇವತ್ತಿಗೂ ಕಷ್ಟ ಅಂದರೆ ಸ್ವೀಕರಿಸಿಕೊಂಡು ಮಾಡ್ತೇನೆ, ಅದಕ್ಕಾಗಿ ಕಷ್ಟ. ಇವತ್ತಿನ ದಿವಸವೂ ಕಷ್ಟವೇ. ಇಷ್ಟು ಜನವನ್ನು ಸೇರಿಸಬೇಕು, ಇಷ್ಟು ಜನಗಳನ್ನು ಸೇರಿಸಿಕೊಂಡು ಸಮಾಜದ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ತೊಡಗಿಸಿಕೊಳ್ಬೇಕು, ಕಷ್ಟ ಅಲ್ವೇ? ಒಂದು ಅನ್ನ ನಮ್ಮ ತಿನ್ನುವ ತಟ್ಟೆಗೆ ಬರಬೇಕಾದರೆ ಅದರ ಪೂರ್ವದಲ್ಲಿ ಎಷ್ಟು ಕಷ್ಟ ಇದೆ. ಮನುಷ್ಯರಾಗಿ ಭೂಮಿಗೆ ಬಂದದ್ದೇ ಕಷ್ಟಪಡಲಿಕ್ಕಾಗಿ. ಆದರೆ ಆ ಕಷ್ಟದಲ್ಲಿ ಎರಡು ಥರ ಇದೆ, ಒಂದು ಸ್ವಾರ್ಥ, ಇನ್ನೊಂದು ಪರಾರ್ಥ. ಪರಾರ್ಥಕ್ಕಾಗಿ ಬರೋ ಕಷ್ಟವೆಲ್ಲ ಅದು ನಮಗೆ ಭಯವನ್ನು, ಸಂಕಟವನ್ನು ಕೊಡುವುದಿಲ್ಲ. ಹಾಗಾಗಿ ನಾವೆಲ್ಲರೂ ನೆಮ್ಮದಿಯಲ್ಲಿ ಬದುಕಬೇಕು ಅಂತಾದರೆ ಸ್ವಂತವನ್ನು ಮರಿಬೇಕು, ಸಮಾಜವನ್ನು ಕಟ್ಟಿಕೊಳ್ಬೇಕು. ಅಂತಹ ಕೆಲಸ ಮಾಡಲಿಕ್ಕೆ ಹೊರಟ ಕಾರಣ ಅನ್ನಕ್ಕೆ ಗತಿ ಇಲ್ಲದಂಥವರನ್ನು ಸಹ ದೇಶದಲ್ಲಿ ಗುರುತಿಸುವಂತಹ ದೊಡ್ಡ ದೊಡ್ಡವರು ಸಹ ನೋಡಿ, ಇಲ್ಲಿ ಶ್ರೀಪಾದ್ ನಾಯಕರಿದ್ದಾರೆ, ನಾರಾಯಣವರಿದ್ದಾರೆ, ಸದಾಶಿವಟ್ರು ನೋಡಿ, ಎಂತಹ ಮಹಾನ್ ಉನ್ನತ ವ್ಯಕ್ತಿತ್ವ ಇಲ್ಲಿರುವವರು. ಅವರ ಜೊತೆಗೆ ನನಗೂ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ನಮ್ಮ ಜೊತೆಗೆ ಕೂತ್ಕೊಳ್ಳಿಕ್ಕೆ ಅವರಿಗೂ ಅಭಿಮಾನ ಅನ್ನಿಸುವಂಥದ್ದಕ್ಕೆ ಸಾಧ್ಯವಾದ್ದು ಒಳ್ಳೆಯ ಕೆಲಸ, ದೇವರು ಮೆಚ್ಚುವ ಕೆಲಸ ಮಾಡಿದ ಕಾರಣ. ಹಾಗಾಗಿ ಅಂತಹ ದಾನದಿಂದ ಸ್ವೀಕಾರವಾದುದು 22 ವರ್ಷ ಹಿಂದೆ 28 ಸೆನ್ಸ್ ಆರಂಭ ಆದ್ದು. ಇವತ್ತು 22 ಎಕರೆವರೆಗೆ ಹದ್ದು ಸ್ವಂತ ದುಡಿಮೆಯಿಂದ ಅಲ್ಲ, ಬರೀ 22 ಎಕರೆ ಅಲ್ಲ, ಮಠದ ಅಂದಿನಿಂದ ಇಂದಿನವರೆಗೆ ಲೆಕ್ಕಾಚಾರ ಮಾಡಿದರೆ ಬಹುಶಃ ಒಂದು 50 ಕೋಟಿಗಿಂತ ಹೆಚ್ಚು ಖರ್ಚಾಗಿರಬಹುದು. ಅದಕ್ಕಿಂತಲೂ ಮಿಗಿಲಾಗಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲದ್ದು ಮುಗ್ಧ ಕಾರ್ಯಕರ್ತರ ಅವಿಶ್ರಾಂತ ಶ್ರಮ. ಅಂತಹ ಶ್ರಮಗಳ ಜೊತೆಗೆ ಇಂಥ ಒಳ್ಳೆಯ ಶ್ರೀಮಂತ ಹೃದಯಗಳು ನಮ್ಮ ಜೊತೆಗೆ ಸೇರಿದ ಕಾರಣ ಇಷ್ಟು ಸಣ್ಣ ಅವಧಿಯಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಸಮಾಜದ ಹಿತದೃಷ್ಟಿಯಿಂದ ನಾವು ಹೊರಟಾಗ ವೇದಿಕೆಯನ್ನೇ ನಾನು ಉದಾಹರಿಸ್ತೇನೆ. ಸದಾಶಿವ ಶೆಟ್ಟರು ನಮ್ಮ ಪಕ್ಕದಲ್ಲಿ ಇರುವವರು.
ಈ ಊರನ್ನು, ಈ ಊರಿನಲ್ಲಿರುವ ಈ ಆಶ್ರಮವನ್ನು ಆರಂಭದಿಂದಲೇ ಕಂಡವರು. ಈ ಆಶ್ರಮದ ಮೇಲೆ ಪ್ರೀತಿ ಬಂದು ನಿತ್ಯಾನಂದ ಗುರುಗಳು ಅವರಿಗೂ ಗುರುಗಳೇ. ಆ ಒಂದು ಸಂಬಂಧದಿಂದ ನಿತ್ಯಾನಂದ ಕುಟುಂಬ ಗಟ್ಟಿಯಾಗಿ ಇವತ್ತು ಇಲ್ಲಿ ಆಶ್ರಮದಲ್ಲಿ ಅವರು ಹೇಳ್ತಾರೆ, ಸ್ವಾಮೀಜಿಗೆ ಕಷ್ಟ ಆದರೆ ಕೇಳಬೇಕು ಅಂತ. ಅಷ್ಟಕ್ಕೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಬೆಂಬಲಿಸ್ತಾ ಇದ್ದಾರೆ ಈ ಕ್ಷಣದವರೆಗೂ, ಮುಂದೆಯೂ ನಮ್ಮ ಜೊತೆಗೆ ಅವರು ಇರುವವರು. ಹಾಗೆ ಶ್ರೀಪಾದ ನಾಯಕರು ಒಂದು ವಾರ್ಡು ಸದಸ್ಯರಾದರೆ ಸಾಕು, ಅವರಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರ ಬೇಕು. ಯಾಕೆ? ಜನಪ್ರತಿನಿಧಿಗಳು ಅಂತ. ಜನರ ಪ್ರತಿನಿಧಿಗಳನ್ನು ಕಂಡು ಮಾತನಾಡಬೇಕಿದ್ರೆ, ಆಲೋಚನೆ ಮಾಡಬೇಕಾದರೆ, ನಮ್ಮ ದೇಶದಲ್ಲಿ ವಾಜಪೇಯಿಯವರು ಸರ್ಕಾರ ಇರುವಾಗಲೇ ಇವರು ಮಂತ್ರಿಯಾದವರು. ಇವತ್ತು ಅವರ ಮನೆಗೆ ಹೋದರೆ ಅವರ ಮನೆಯಲ್ಲಿ ಎಂತಹ ವ್ಯಕ್ತಿತ್ವ ಎಂಬ ಒಂದು ಉನ್ನತ ಮಾದರಿ ಈ ಕಾಲದಲ್ಲಿಯೂ ರಾಜಕಾರಣದಲ್ಲಿ ಇದ್ದಾರೆ ಎಂಬುದನ್ನು ಶ್ರೀಪಾದ ನಾಯಕರು ನೋಡಿದರೆ ಗೊತ್ತಾಗ್ತದೆ. ನಮ್ಮ ಇಲ್ಲಿ ನಡೆಯುವಂಥ ಚಟುವಟಿಕೆಯನ್ನು ಹತ್ತಿರದಿಂದ ತಿಳಿದ ಕಾರಣವೇ ಇವತ್ತು ಅವರು ಡೆಲ್ಲಿಯಲ್ಲಿ ಇರಬೇಕಿತ್ತು, ಅದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಇಂಥವರೆಲ್ಲ ನಮ್ಮ ಜೊತೆಗಿದ್ದ ಕಾರಣ ಕಾರ್ಯಕ್ರಮ ದೊಡ್ಡದಾಗಿದೆ. ಗೋವಾದಲ್ಲಿ ಹೋದರೆ ಅವರಿರ್ಬೋದು, ನಮ್ಮ ರಾಯ್ಕರ್ ಅವರು ಇರ್ಬೋದು, ಡಾಕ್ಟರ್ ಸುರೇಶ್ ಅವರಿರ್ಬೋದು, ಇವರೆಲ್ಲ ಗೋವಾದಲ್ಲಿ ನಮ್ಮನ್ನು ಎತ್ತಿ ಹಿಡಿಯುವ ಕೆಲಸ ಮಾಡ್ತಾರೆ. ಹಾಗೆ ಸ್ಪ್ಯಾನ್ ನಾರಾಯಣ, ಇವತ್ತು ಭೂದಾನಕ್ಕೆ ನನಗೆ ಮೂಲ ಪ್ರೇರಣೆ ಸ್ಪ್ಯಾನ್ ನಾರಾಯಣ ಅವರು. ಯಾಕೆಂದರೆ ಅವರು ಆಗ, ಈಗಲ್ಲ, ಆರಂಭ ಕಾಲದಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟು, ನಾನು ಅಷ್ಟು ದೊಡ್ಡ ಹಣ ಹಿಡಿದಿದ್ದೆ ಫಸ್ಟ್, ಕೊಟ್ಟು 1 ಎಕರೆ ಜಾಗ ತಗೊಂಡು ಬಡವರಿಗೆ ಹಂಚಿ ಅಂತ ಕೊಟ್ಟವರು. ಆಗ 22 ಜನಕ್ಕೆ ಭೂಮಿಯನ್ನು ದಾನ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಅದು ನಾರಾಯಣವರು ಕೊಟ್ಟದ್ದು, ನಾನಲ್ಲ. ಹಾಗಾಗಿ ಅಂಥವರು ಇಲ್ಲಿ ನೋಡಿ, ಗಾಳಿ ಫ್ಯಾನ್ ತಿರುಗುವುದಾದರೆ ಅವರಷ್ಟಕ್ಕೆ ಅವರಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಕೈ ಕಟ್ಟಿಕೊಂಡು ಹಿಂದೆ ಮುಂದೆ ಎಲ್ಲೋ ನೋಡ್ತಾರೆ. ಅವರು ದೇವರಿಗೆ ಉದ್ದಾಗಲೆಲ್ಲ ಅಡ್ಡ ಬೀಳುವುದೆಲ್ಲ ಕಾಣೋದು ಕಡಿಮೆ, ಆದರೆ ಭಕ್ತಿ ಉಂಟು ಒಳಗೆ. ಅವರೆಲ್ಲ ಹೇಳಿದ್ರೆ ನಾನು ನಂಬುದಿಲ್ಲ, ನನಗೂ ಅನುಭವ. ಅದು ಈ ಫ್ಯಾನ್ ತಿರುಗುದು, ಫ್ಯಾನ್ ಹಾಕಬೇಕು, ಈಗ ತನ್ನಿ, ಇಲ್ಲೆಲ್ಲ ಸೆಗಣಿ ಸಾಯಿಸ್ಲಿಕ್ಕೆ ನಮ್ಮ ತಾಯಂದ್ರಿಗೆ ಕಷ್ಟ ಆಗಿದೆ, ಎಲ್ಲಿ ಗ್ರಾನೈಟ್ ಹಾಕಿ, ಅಥವಾ ಅಲ್ಲಿ ಊಟಕ್ಕೆ ಅಕ್ಕಿ ಇಲ್ಲ 10 ಕ್ವಿಂಟಲ್ ಅಕ್ಕಿ ತನ್ನಿ, 10 ಟನ್ ಅಕ್ಕಿ ಗಳಿಸಿ, ಹಾಗೆ ಹೀಗೆ ಇವತ್ತೂ ಇಲ್ಲಿ ಅಂತಹ ದೊಡ್ಡ ಕೊಡುಗೆ ಅವರದ್ದು ನಡೀತಾ ಉಂಟು. ಹಾಗಾಗಿ ಅಂಥವರು ಇದ್ದಾರೆ. ಇನ್ನು ಆ ಬದಿಯಲ್ಲಿ ನೋಡಿದೆ ಗ್ರಾಮ ಚಾವಡಿದು, ಅವರು ಹಾಗೆ. ಅವರು ನಮಗಿಲ್ಲಿ ನಾನು ಕೇಳಬೇಕು ಅಂತ ಇಲ್ಲ, ನಮ್ಮ ಮುಖ ನೋಡಿಕೊಂಡು ಅಳತೆ ಮಾಡಿ, ಲೆಕ್ಕ ಮಾಡಿ, ತೂಕ ಮಾಡಿ ಎಲ್ಲ ತರುವುದು. ದೇವರಷ್ಟು ಚಂದ ಕಾಣಬೇಕಾದರೆ ಅವರ ಕೊಡುಗೆ ಉಂಟು. ದೇವರ ಅಲ್ಲಿ ಆಭರಣದಲ್ಲಿ ಅವರ ಕೊಡುಗೆ. ಗೋವುಗಳು ಇಷ್ಟು ದಷ್ಟಪುಷ್ಟವಾಗಿರಬೇಕಾದರೆ ಅವರ ಕೊಡುಗೆ ಉಂಟು. ಅಷ್ಟು ಮಾತ್ರ ಅಲ್ಲ, ಬಂದಾಗ ಏನೋ ಅವರು ವೈಯಕ್ತಿಕ ಬಹಳ ನೋವುಗಳಿದೆ, ಅವರದನ್ನು ಮರೆತು ನನ್ನ ನೋವಿಗೆ ಧ್ವನಿಯಾಗುವುದು. ಇಲ್ಲೆಲ್ಲರೂ ಎಲ್ಲರ ನೋವಿಗೆ ನಾನು ಧ್ವನಿಯಾಗಬೇಕು, ನನ್ನ ನೋವಿಗೆ ಧ್ವನಿಯಾಗುವಂಥವರು. ಹಾಗೆ ನೋಡಿ, ಮೋನಪ್ಪ ಭಂಡಾರಿಯವರು ಇವತ್ತು ವಿದ್ಯಾಸಂಸ್ಥೆಯನ್ನು ಈ ಹಂತಕ್ಕೆ ತರಬೇಕಿದ್ರೆ, ಕೋಡಿಬೈಲಿನ ಶಾಲೆ ಅವರು ಅಲ್ಲಿ ಹಳೆ ವಿದ್ಯಾರ್ಥಿ, ಅವರು ಪಟ್ಟ ಪಾಡ ಅಷ್ಟಿಷ್ಟಲ್ಲ. ಒಂದು ಕಾರ್ಯಕ್ರಮ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ದೊಡ್ಡ ಸಣ್ಣ ಯಾಗದಿಂದ ದೊಡ್ಡ ಯಾಗಕ್ಕೆ ಬರುವಾಗ ಅವರು ನನಗೆ ತುಂಬ ಶಕ್ತಿಯಾಗಿ ಒಟ್ಟಿಗೆ ನಿಂತವರು. ಅವರ ಬೆಂಬಲ ನನಗೆ ಧೈರ್ಯದಿಂದ ನಾನು ದೊಡ್ಡ ಕಾರ್ಯ ಮಾಡಿಸುವಲ್ಲಿ ಕೊಡುಗೆ ಸಿಕ್ಕಿದೆ. ಹಾಗೆ ಈ ಕಡೆ ನೋಡಿ, ಅಲ್ಲಿ ಕೊನೆಗಿದ್ದಾರೆ ಇವತ್ತು ನಮ್ಮ ಈ ಅತಿಥಿ ಗೃಹ ಹೀಗೆ ಬರುವುದವರಿಂದ. ಇಷ್ಟು ಮಾತ್ರವಲ್ಲ, ಇನ್ನೂ ಸ್ವಾರಸ್ಯ ಅಂದರೆ, ನನಗೆ ಒಂದು ಸಣ್ಣ ಗೂಡಂಗಡಿ, ಚಾಕ್ಲೇಟ್ನ ಗೂಡಂಗಡಿ ಇಡಬಹುದು, ಅಷ್ಟು ಸ್ವೀಟನ್ನು ಈಗ ಬರುವಾಗಲೂ ತಂದಿದ್ದಾರೆ. ತುಂಬ ಮಕ್ಕಳು ಬರ್ತಾರೆ ಎಲ್ಲ ಹಂಚಲಿಕ್ಕೆ. ಮಕ್ಕಳಿಗೆ ಸಂತೋಷಪಡಿಸುವುದು ದೊಡ್ಡ ಕೆಲಸ, ನಿತ್ಯಾನಂದ ಸ್ವಾಮಿಗೆ ಇಷ್ಟದ ಕೆಲಸ. ಅದು ಮಾತ್ರವಲ್ಲ, ಆಗಾಗ ಗುರುಪೂರ್ಣಿಮೆ ಕಾರ್ಯಕ್ರಮ ನಾನು ಕಲೆಕ್ಷನ್ ಮಾಡೋದಿಲ್ಲ, ಸ್ವಲ್ಪ ಈಗೊಳ್ಳಿ ನಂದು, ಅದು ನಂದು, ಇದು ನಂದು, ಹೀಗೆ ಸಹಯೋಗ ಕೊಡುವವರು. ಇನ್ನು ಅದರ ಪಕ್ಕದಲ್ಲಿ ಇನ್ನೊಬ್ಬರಿದ್ದಾರೆ, ಎ ಜಯಶೇಖರ್ ಅಂತ. ಅವರು ಮೈಕ್ರೋಫೋನ್ ಹತ್ರ ಹೋಗುವುದು ಈವರೆಗೆ ನೀವು ಯಾರು ನೋಡಿಲಿಕ್ಕಿಲ್ಲ, ಎಲ್ಲಿಯೂ ಹೋಗುವುದಿಲ್ಲ. ಆದರೆ ಈಗ ಕಳೆದ ವಾರ ಒಂದು 10 ದಿವಸ ಆಗಿಲ್ಲ, ಫೋನ್ ಮಾಡಿ ಹೇಳ್ತಾರೆ ಗಾಡಿ ಕಳಿಸಿ ಅಂತ. ಅವರ ಅಂಗಡಿಗೆ, ಅವರ ಮಾರ್ಕೆಟ್ಗೆ ಗಾಡಿ ಕಳಿಸಬೇಕು, 1 ಲೋಡು ತರಕಾರಿ ತುಂಬಿಸಿ ಕಳಿಸ್ತಾರೆ. ನಾನು ಬೇಕೋ ಬೇಡ ಅಂತಲ್ಲ, ಮಠಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಬಡ ಮಂದಿರಗಳಿದ್ದ ಅಲ್ಲಿ ಅನ್ನದಾನಕ್ಕೂ ತರಕಾರಿ ಇವರದ್ದೇ ನಾನು ಕೊಟ್ಟು ಕಳಿಸುವುದು ಉಂಟು. ಅಷ್ಟಕ್ಕೂ ಇಲ್ಲಿ ನಿತ್ಯ ಊಟ ಮಾಡಬೇಕಾದರೆ ಅವರ ಕೊಡುಗೆ, ನನ್ನದಲ್ಲ. ಅಕ್ಕಿ ಇವರು ಕಳಿಸ್ತಾರೆ, ಕಾರ್ಯಕರ್ತರ ಶ್ರಮದಲ್ಲಿ ಕೃಷಿಯಲ್ಲಿ ಅಕ್ಕಿ ತರಕಾರಿ ಒಂದಿಷ್ಟು ಮಾಡ್ತಾರೆ, ಅಲ್ಲಿಂದ ಲೋಡ್ ತರಕಾರಿಯು ಕಳಿಸಿದ್ದು ಉಂಟು, ಕಳಿಸ್ತಾ ಇರ್ತಾರೆ. ಇನ್ನು ಇವತ್ತು ಭೂದಾನ, ಸ್ವಾಮೀಜಿಯವರು ತುಂಬ ಬಡವರಿಗೆಲ್ಲ ಭೂಮಿ ಕೊಡ್ತಾರೆ ಅಂತ ಸುದ್ದಿ ಆಗ್ತಾರೆ. ನೀವು ಸುದ್ದಿ ಮಾಡಬೇಕು, ಸ್ವಾಮೀಜಿ ಕೊಟ್ಟದಲ್ಲ, ಅವು ಕೊಟ್ಟದ್ದು ಇವರು, ಈಗ ಕೊಟ್ಟದ್ದು ನಮ್ಮ ಕಿರಣ್ ಭಂಡಾರಿಯವರು. ಅವರು ಮಠಕ್ಕೆ ಬಂದು ಇಲ್ಲಿಯ ಚಟುವಟಿಕೆ, ಕೃಷಿಯ ಒಂದು ಕಾರಣದಿಂದಾಗಿ ಅವರು ಬಂದವರು, ಇಲ್ಲಿಯ ಚಟುವಟಿಕೆ ನೋಡಿಕೊಂಡು ಇಲ್ಲಿಂದ ಅವರು ನಮಗೆ ಪುನಃ ಬಂದು, ಜಾಗ ಉಂಟು, ನೀವು ಗೋಶಾಲೆಯೋ ಏನೋ ಮಾಡಿ ಅಥವಾ ಇನ್ಯಾರಿಗೂ ಬೇಕಾದರೂ ಕೊಡಿ ಅಂತ. ಅವರಿಗೂ ಖುಷಿಯಾಗಿದೆ.
ಅವರು 1 ಎಕರೆ ಜಾಗ ಅಲ್ಲ, 1 ಎಕರೆ 19 ಸೆಂಟ್ಸ್ ಜಾಗ ಮಾತ್ರವಲ್ಲ, ಮುಂದೆ ಮನೆ ನಿರ್ಮಾಣಕ್ಕಾಗಿ ಈಗಲೇ ನನಗೆ ಅವರು ಒಂದು 5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮನೆ 5 ಲಕ್ಷದಲ್ಲಿ ದೊಡ್ಡ ಬಂಗಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಇಲ್ಲಿರುವ ಸಾಮಗ್ರಿಗಳ ಹತ್ತನ್ನೆಲ್ಲ ಉಪಯೋಗಿಸ್ಕೊಂಡು 2 ಮನೆ ಮಾಡ್ತೇನೆ. ಹಾಗಾಗಿ ಈಗ 43 ಮನೆ ಈ ರೀತಿ ರಿಪೇರಿ ಕೆಲಸ ಆಯಿತು. ಇನ್ನು 2 ಮನೆ ಮುಂದಿನ ವರ್ಷ ಮಾಡಲಿಕ್ಕಿದೆ. ನಾವು ಶಾಲೆಯ ಕಟ್ಟಡದ ಕೆಲಸ ಇದ್ದ ಕಾರಣ ಅದನ್ನು ನಿಲ್ಲಿಸುವ ಅಂದಿದ್ದೆ, ಆದರೆ ಅವರು ಬಿಡಲಿಲ್ಲ. ಅದು ಇಷ್ಟು ಕೊಟ್ಟಾಗ ಇನ್ನದನ್ನು ಸ್ವಲ್ಪ ಸೇರಿಸಿ ಮನೆ ಆಗಬೇಕು. ನಮಗಿದೆಲ್ಲ ಕಟ್ಟೋದಕ್ಕಿಂತ ವರ್ಷದಲ್ಲಿ 1-2 ಸರ್ತಿ ಹೀಗೆ ಸಭೆ ಸೇರಿ ಇಲ್ಲಿ ಇಷ್ಟು ತಂಪಾಗಿ ಕೂತ್ಕೊಳ್ಳೋದಕ್ಕಿಂತ ಡೇರೆ ಒಳಗೆ ಕೂತ ಯಾರ್ದೋ ಬಾಡಿಗೆ ಮನೇಲಿ ಕೂತ್ಕೊಂಡು ಬಾಡಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲದೆ ಕಂಗೆಡುವ, ಊಟ ಇಲ್ಲದೆ ಅರ್ಧ ಹೊಟ್ಟೆಯಲ್ಲಿರುವವರು ಇವತ್ತಿಗಿದ್ದಾರೆ. ಅವರಿಗೆ ಕಟ್ಟಿಕೊಡದೆ ಇದು ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಅಂಥ ಕೆಲಸಗಳಿಲ್ಲ, ಅವರು ನಮ್ಮ ಜೊತೆಗೆ ನಿಂತದ್ದು. ಹೀಗೆ ಪ್ರತಿಯೊಬ್ಬರನ್ನು ನೋಡಿದರೂ ಅಂತಹ ದೊಡ್ಡ ದೊಡ್ಡ ಕೊಡುಗೆ ಕೊಡೋರಿದ್ದಾರೆ. ಇನ್ನು ಸಭೆಯಲ್ಲಿರುವ ನೀವು ಇಷ್ಟು ಜನ ಸೇರಿದ ಕಾರಣ ಇವರಿಗೆಲ್ಲ ಸ್ವಾಮೀಜಿ ಜೊತೆಗೆ ಇವರೆಲ್ಲ ಇದ್ದಾರೆ ಅಂತ ಅಭಿಮಾನದಲ್ಲಿ ಬರ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಕೊಡುಗೆ ಮತ್ತು ಇಲ್ಲಿ ಕುಳಿತವರ ಕೊಡುಗೆ ಮುಂದೆ ನಮ್ಮ ಕೊಡುಗೆ ಏನು ಅಂತ ಹೇಳಿದರೆ ಬರೇ ನೂಲು ಇದ್ದರೆ ಅದಕ್ಕೆ ಏನು ಬೆಲೆ ಇದೆ? ನೂಲಿಗೆ ಬೆಲೆಯೇ ಇಲ್ಲ. ಬೆಲೆ ಇರುವುದು ನೂಲು ಯಾವುದರೊಟ್ಟಿಗೆ ಸೇರಿಕೊಂಡಿದೆ, ಅದು ಮಲ್ಲಿಗೆ ಮೊಗ್ಗೋ ಅಥವಾ ಮಣಿಗಳ ಮುತ್ತು ರತ್ನಗಳ ಮಾಲೆಯಾಗಿ ಬಂದಾಗ ಅದು ಕುತ್ತಿಗೆಗೋ ದೇವರಿಗೂ ಸೇರುವ ಹಾಗೆ ನಾವು ನಿಮ್ಮನ್ನೆಲ್ಲ ಸೇರಿಸಿಕೊಳ್ಳೋ ಬರೇ ನೂಲಿನ ಕೆಲಸ ಮಾಡ್ತೇವೆ. ಅಂತಹ ಕೆಲಸಕ್ಕೆ ಮುಂದೆಯೂ ಇನ್ನು ಇದೇ ರೀತಿಯಲ್ಲಿ ಹೋಗಬೇಕು ಅಂದಿದ್ದೇವೆ. ಎಷ್ಟರವರೆಗೆ ಇಂತಹ ಸೇವೆಗೆ ಅವಕಾಶವಿದೆಯೋ ಅಷ್ಟರವರೆಗೆ ಈ ದೇಹವನ್ನು ಬಳಸ್ಕೊಳ್ಬೇಕೆಂಬ ಉದ್ದೇಶ ಇದೆ. ನೀವೆಲ್ಲ ನಮ್ಮ ಜೊತೆಗಿದ್ದುಕೊಂಡು ನನಗೆ ತುಂಬ ಶಕ್ತಿ ತುಂಬ್ತೀರಿ. ಹಾಗಾಗಿ ಇಂತಹ ಕೊಡುಗೆಯನ್ನು ಬಳಸಿಕೊಂಡು ನನಗೆ ತುಂಬ ಖುಷಿಯಾಗಿರಬೇಕು ಅಂತ ಅನ್ನಿಸ್ತದೆ. ನಾನು ನನ್ನಷ್ಟಕ್ಕೆ ಆಕಾಶ ನೋಡಿ ಖುಷಿ ಪಡೋ ಅದಕ್ಕೊಂದು ಲಿಮಿಟೇಷನ್ ಇದೆ. ಅದು ಒಳಗಿನ ಖುಷಿ ಮಾತ್ರ ಸಿಕ್ಕುವುದು. ಅದನ್ನು ನನಗೆ ಹೊರಗೂ ಖುಷಿ ಬೇಕು ಅಂದಾಗ ನಾನು ನಗಾಡುವಾಗ ನನಗೆ ಕಾಣೋದಿಲ್ಲ. ಅಳುವವರೆಲ್ಲ ನಗಾಡುವಾಗ ಆ ನಗುವಿನಲ್ಲಿ ಏನೋ ಒಂದು ಒಳ್ಳೆಯ ಅದು ಖರ್ಚು ಮಾಡಿದರೆ ಮುಗಿಲಿಕ್ಕಿಲ್ಲ, ಹೇಳಿದರೆ ಸಾಧ್ಯ ಇಲ್ಲ, ಅಂತಹ ಒಂದು ಸಂತೋಷ ಖುಷಿ ಸಿಗುತ್ತದೆ. ನೀವು ಅದನ್ನು ಮಾಡಿ ನೋಡಿ, ನಿಮಗೂ ಅದು ಸಿಗ್ತದೆ. ಹಾಗಾಗಿ ಅಂತಹ ಒಂದು ಮಹಾನುಭಾವತೆ ಸತ್ಕರ್ಮದಲ್ಲಿದೆ. ಹಾಗೆ ನೀವೆಲ್ಲ ನಮ್ಮ ಜೊತೆಗೆ ಇರಬೇಕು. ನಾವು ಎಲ್ಲರೂ ಸೇರಿಕೊಂಡು ಈ ಸಮಾಜದಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಕತ್ತಲೆ ಅಂತ ಬೊಬ್ಬೆ ಹಾಕುವ ಬದಲು ಹಣತೆಯಾಗಿ ಆದರೂ ನಾವೊಂದು ಸಣ್ಣ ದೀಪವಾಗಿ ಬೆಳಗುವ ಮೂಲಕ ಸಮಾಜಕ್ಕೆ ಸ್ವಲ್ಪ ಬೆಳಕನ್ನಾದರೂ ಕೊಡುವ ಪ್ರಯತ್ನ ಮಾಡೋಣ. ಆ ಬೆಳಕಿಗೆ ನಾ ಬರೇ ಜ್ವಾಲೆ ಮಾತ್ರ ಕಾಣೋದು ಮಾತ್ರ. ನಾವು ಇಲ್ಲಿರುವರೆಲ್ಲ ಅಂತಹ ಅದಕ್ಕೆ ಬೇಕಾದ ತೈಲವು ಬತ್ತಿಯಾಗಿರುವವರು. ನಮ್ಮ ಸದಾಶಿವ ಶೆಟ್ಟರಂತೂ ಹೇಳಿದರೆ ಇವತ್ತು 1 ವಾರದ ಸಪ್ತಾಹ ನಾವು ರಾಮಾಯಣ ಮಹಾಭಾರತಕ್ಕೆಲ್ಲ ಮಾಡ್ತೇವೆ, ಆದರೆ ಇವರ ಕೊಡುಗೆ ಬಗ್ಗೆ ಸಪ್ತಾಹವೇ ಆಚರಿಸ್ಬೋದು. ಅಷ್ಟು ದೊಡ್ಡ ಕೊಡುಗೆ ಕೊಡ್ತಾರೆ. ಒಬ್ಬರು ಕಣ್ಣೀರು ಹಾಕ್ತಾರಂದರೆ ನನಗಿಂತ ಹೆಚ್ಚು ಕಣ್ಣೀರು ಹಾಕುವಂಥ ಹೃದಯವಂತಿಕೆ ಇರುವವರು ಸದಾಶಿವ ಶೆಟ್ಟರು. ಅಂತಹ ಒಳ್ಳೆಯ ಹೃದಯವಂತರು ನಮ್ಮ ಊರಿನ ಆಸ್ತಿ. ಹಾಗೆ ಇವತ್ತು ಕೆ ಶೆಟ್ಟರಿಗೆ ಸನ್ಮಾನ ಮಾಡಬೇಕಿತ್ತು. ಅವರ ಕಾಲು ನೋವಿನ ಕಾರಣದಿಂದಾಗಿ ಬರಲಿಕ್ಕೆ ಆಗುವುದಿಲ್ಲ ಹೇಳಿದ್ದಾರೆ. ಅವರದ್ದು ಅಷ್ಟೇ. ನಾವು ಇವರಿಬ್ಬರನ್ನು ಹೇಳಿಕೊಂಡು ಕಾಸರಗೋಡಿನ ಕಣ್ಣುಗಳು ಅಂತ, ಒಂದು ಕೆ ಶೆಟ್ಟಿ ಮತ್ತೊಂದು SK ಶೆಟ್ಟಿ, ಇವರಿಬ್ಬರು ನಮ್ಮ ಕಾಸರಗೋಡಿನ ಕಣ್ಣುಗಳು. ಹಾಗಾಗಿ ಅಂತಹವರಿಗೂ ದೇವರು ದೀರ್ಘಾಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ. ಹಾಗೆ ವೇದಿಕೆಯಲ್ಲಿದ್ದವರಿಗೆಲ್ಲ ನಾವೆಲ್ಲರೂ ಒಟ್ಟು ಸೇರಿಕೊಂಡು ನಮ್ಮ ಸಮಾಜಕ್ಕೆ ಏನು ಒಳ್ಳೆಯದರ ಅಗತ್ಯ ಉಂಟೋ ಅದನ್ನೆಲ್ಲ ನಾವು ಸೇರಿಕೊಂಡು ಮಾಡಿಕೊಂಡು ಮುಂದೆ ಹೋಗೋಣ. ದೇವರು ಅನುಗ್ರಹಿಸಲಿಂದ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು. ಬಹಳ ಆತ್ಮೀಯವಾಗಿ ಹೃದಯದ ಭಾಷೆಯಲ್ಲಿ ಆಶೀರ್ವಚನೆ ನೀಡಿ നമ്മന്നെല്ല തന്മയಗೊಳಿಸಿದಂಥ ഗുരുಗಳಿಗೆ പ്രണാമಗಳು. 2 വാക്ക് സംസാരിക്കേണ്ട ആവശ്യമാണ്. കാരണം ഒത്തിരി മലയാളികൾ, ഞാൻ ഇതുവരെ കന്നഡയിൽ സംസാരിച്ചു. ഇവിടെ നടക്കുന്ന പ്രവർത്തനം എൻ്റെതല്ല, നിങ്ങളെപ്പോലെ നല്ല ഹൃദയങ്ങൾ ഇവിടെ വരുന്നത് കൊണ്ടാണ്, നല്ല ദാനങ്ങൾ ചെയ്യുന്ന, സമർപ്പണം ചെയ്യുന്ന നല്ല ഹൃദയങ്ങൾ ഇവിടെ ഉള്ളത് കൊണ്ട് ഇങ്ങനെ ഒത്തിരി പ്രവർത്തനം ചെയ്യാൻ സാധ്യമായി എന്നുള്ള വിഷയമാണ് ഞാൻ പറഞ്ഞിട്ടുള്ളത്. നിങ്ങളെല്ലാം ഇത്ര സ്നേഹത്തിൽ വന്നു, ഈ പരിപാടിയെ ഗംഭീരമാക്കി നന്നാക്കി നിങ്ങളെല്ലാം സേവ ചെയ്തു. എനിക്ക് കണ്ണൂരിൽ ശാഖാമഠം നിർമ്മിക്കാൻ വേണ്ടി നമ്മൾ വിനോദ് കണ്ണൂർ ഇവിടെ തന്നെയുണ്ട്, അവരൊക്കെ നമ്മൾ 50 സെൻറ്റ് സ്ഥലം അവിടെ നമുക്കും തന്നിട്ടുണ്ട്. ഇത്തിരി പ്രവർത്തനങ്ങൾ അവിടെയും ചെയ്യാനുണ്ട്. ಅವಿಡೇക്കും ನಿങ്ങളೆಲ್ಲರ ಸಹಯೋಗ ಅವಶ್ಯಪಟ್ಟುಕೊಂಡು ಕೃಷ್ಣಾರ್ಪಣಮಸ್ತು. ಪ್ರಣಾಮಗಳು ಸಲ್ಲಿಸ್ತಾ ಮುಂದೆ ಭೂದಾನದ ಹಕ್ಕುಪತ್ರದ ವಿತರಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಮಾನ್ಯ ಸಚಿವರು ಈ ಕೆಲಸವನ್ನು ನಿರ್ವಹಿಸ್ತಾರೆ. ದಯವಿಟ್ಟು ಈ ಹೆಸರು ಹೇಳುವಂಥ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕಾಗಿ. ಗುರಿಗದ್ದೆ ಮೇಗಿನ ಮನೆ ಶ್ರೀಮತಿ ರವಿಕಲಾ, ಹಾಗೆ ಶ್ರೀಮತಿ ನಳಿನಾಕ್ಷಿ.
ದಾನಗೈದಂತಹ ಕಿರಣ್ ಭಂಡಾರಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ. ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದಗಳೊಂದಿಗೆ ಶ್ರೀ ಗುರುಪೀಠ ಪ್ರತಿಷ್ಠಾವರ್ಧಂತಿ ಆಚರಣೆಯ ಶುಭ ಸಂದರ್ಭದಲ್ಲಿ ದಿನಾಂಕ 1/9/2024 ಭಾನುವಾರದಂದು ಆಶ್ರಮದ ಪ್ರಮುಖ ಯೋಜನೆಗಳಾದ ಅನ್ನ, ಆಶ್ರಯ, ಆರೋಗ್ಯ, ಅಕ್ಷರ ಮತ್ತು ಆಧಾರ ಯೋಜನೆಗಳಲ್ಲೊಂದಾದ ಆಶ್ರಯ ಯೋಜನೆಯ ಅಡಿಯಲ್ಲಿ ಭೂದಾನ ಮಾಡುವರೆ 1 ಎಕರೆ 90 ಸೆಂಟ್ಸ್ ಭೂಮಿಯನ್ನು ದಾನ ರೂಪದಲ್ಲಿ ನೀಡಿ ಸುಮಾರು 14 ಕುಟುಂಬಗಳಿಗೆ ಆಶ್ರಯ ಕಲ್ಪಿಸುವಲ್ಲಿ ಸಹಕರಿಸಿದ ಕೊಡುಗೈ ದಾನಿಗಳಾದ ಶ್ರೀ ಕಿರಣ್ ಭಂಡಾರಿ ಕರಂಗಲ್ಪಾಡಿ ಮಂಗಳೂರು ಇವರಿಗೆ ನೀಡಿದ ಕೃತಜ್ಞತಾ ಪತ್ರ. ಮಾನ್ಯರೇ, ಉಪ್ಪಳ ಸಮೀಪದ ಬೇಕೂರು ಬುಳುವಾಯಿ ಎಂಬಲ್ಲಿ ಕೃಷಿಕರಾದ ಶ್ರೀಮತಿ ಅಕ್ಕಮ್ಮ ಮತ್ತು ಶ್ರೀ ಕುഞ്ഞി ಭಂಡಾರಿಯವರ ಸುಪುತ್ರರಾಗಿ 1958ರಲ್ಲಿ ಜನಿಸಿದ ತಾವು ಬಾಲ್ಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಸ್ಥಳೀಯವಾಗಿ ಪೂರೈಸಿ ಪುತ್ತೂರಿನಲ್ಲಿ ಪದವಿಯನ್ನು ಪಡೆದು ವ್ಯಾಸಂಗಗೈದು ಉದ್ಯೋಗ ನಿಮಿತ್ತ ಮುಂಬೈ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ನೆಲೆಸಿದಿರಿ. ನಂತರ ತನ್ನೂರಿನಲ್ಲಿಯೇ ಸ್ವ ಉದ್ಯೋಗ ಮಾಡಬೇಕೆಂಬ ಹಂಬಲದೊಂದಿಗೆ 1991ರಲ್ಲಿ ಮಂಗಳೂರಿನಲ್ಲಿ ಮಿತ್ರಾ ಸರ್ಜಿಕಲ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದಿರಿ. 1991ರಲ್ಲಿ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ವಿಜಯಕುಮಾರಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಿರಿ. ತಮ್ಮ ಸುಪುತ್ರಿ ಚಿನ್ಮಯಿ ಭಂಡಾರಿಯವರು ವಿವಾಹವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದು ತಾವು ತಮ್ಮ ಪರಿವಾರದೊಂದಿಗೆ ಮಂಗಳೂರಿನಲ್ಲಿ ಉದ್ಯಮಿಯಾಗಿ ಹಲವಾರು ನೌಕರರಿಗೆ ಅನ್ನದಾತರಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಪ್ರವೃತ್ತಿಯಾಗಿ ಸಮಾಜ ಸೇವೆಯ ಜೊತೆಗೆ ಕೃಷಿಯಲ್ಲಿಯೂ ತೊಡಗಿಸಿಕೊಂಡಿರುವ ತಾವು ಆಶ್ರಮದ ಸೇವಾ ಕೈಂಕರ್ಯದ ಭಾಗವಾದ ಆಶ್ರಯ ಯೋಜನೆಗೆ 1 ಎಕರೆ 10 ಸೆಂಟ್ಸ್ ಜಾಗವನ್ನು ಉದಾರವಾಗಿ ನೀಡಿ ಹಲವಾರು ಕುಟುಂಬಗಳಿಗೆ ಆಶ್ರಯ ಒದಗಿಸುವಲ್ಲಿ ಸಹಕರಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವೇದ ಮಾತೆ ಶ್ರೀ ಗಾಯತ್ರಿ ದೇವಿಯ ಕೃಪೆ ಹಾಗೂ ಸದ್ಗುರು ಶ್ರೀ ನಿತ್ಯಾನಂದ ಭಗವಾನರ ದಿವ್ಯ ಅನುಗ್ರಹ ಮತ್ತು ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದಿಂದ ತಮ್ಮ ಮುಂದಿನ ಜೀವನವು ಸನ್ಮಂಗಲವಾಗಲೆಂದು ಹಾರೈಸುತ್ತಾ ತಮಗೆ ಈ ಕೃತಜ್ಞತಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ದಿನಾಂಕ 1/9/2024, ಸ್ಥಳ ಕೊಂಡೆಯೂರು. ಭದ್ರಂ ಶುಭಂ. ಹರಿ ಓಂ. ವೇದಿಕೆಯ ಮೇಲಿರುವ ಗಣ್ಯರೇ, ಸ್ವಾಮೀಜಿಯವರ ಪಾದಾರವಿಂದಗಳಿಂದ ಆಶೀರ್ವಾದ ಬಯಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ಬಂಧುಗಳೇ, ಊಟದ ಹೊತ್ತು ಚುಟುಕಾಗಿ, ನಾನು ಮಾತುಗಾರನೂ ಅಲ್ಲ, ಚುಟುಕಾಗಿ ಒಂದೆರಡು ಅನಿಸಿಕೆಗಳನ್ನು ಮಾತ್ರ ಹೇಳ್ತಿದ್ದೇನೆ. ಇಲ್ಲಿ ಭೂದಾನಿ, ಕೊಡುಗೈದಾನಿ ಅಥವಾ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಶಬ್ದಗಳು ನನ್ನದೇನು ಅಲ್ಲ. ಇದು ಸತ್ಯ ಹೇಳುವುದಿದ್ರೆ ಈ 90 ಸೆನ್ಸ್ ಸ್ಥಳ ನಮ್ಮ ಹಿರಿಯರದು, ಅಂದರೆ ನಮ್ಮ ತಂದೆಯವ್ರದ್ದು. ನನಗೆ ಬೇಡ ಅಂಥೇಳಿ, ಭೂಮಿ ಬೇಡ ಅಂಥೇಳಿ ಹೈಸ್ಕೂಲ್ನಲ್ಲಿ ನಾನು ತೀರ್ಮಾನ ಮಾಡಿದ್ದೆ, ಹೈಸ್ಕೂಲ್ನ ಏಜ್ನಲ್ಲಿ. ಆದರೂ ನನಗೆ ಅದನ್ನು ಕರೆದು ಕೊಟ್ಟಿರುವ ದೊಡ್ಡ ಮನಸ್ಸಿನ ನನ್ನ ಅಣ್ಣ ದೊಡ್ಡ ಮನಸ್ಸಿಂದ ಕೊಟ್ಟಿದ್ದಾನೆ. ಅದು ಮಾತ್ರ ಅಲ್ಲದೆ ಅದರ ಜೊತೆಗೆ ಒಂದು 10 ಸೆನ್ಸ್ ಸ್ಥಳ ದರ್ಖಾಸು ಅವನ ಹೆಸರಲ್ಲಿತ್ತು, ಅವನೇ ಮಾಡಿದ್ದದನ್ನು. ಸೊ ಈ 10 ಸೆನ್ಸ್ ಇದಕ್ಕೆ ರಸ್ತೆಗೆ ಎದುರಿಗಾಗಿದೆ. ಆದ ಕಾರಣ ನಾನು ಹೇಳಿದೆ, ನೀನು ಅದನ್ನು ಕೊಡುವುದಿದ್ದರೆ 10 ಸೆನ್ಸ್ ಸ್ಥಳವನ್ನು ನನಗೆ ಕೊಡಬೇಕು, ಅದಕ್ಕೆ ಏನು ಮೌಲ್ಯ ಬೇಕೋ ಅದನ್ನು ನಾನು ಕೊಡ್ತೇನೆ ಅಂತ. ಹಾಗಂತೇಳಿ ಆ 10 ಸೆನ್ಸ್ ಸ್ಥಳವನ್ನು ನಾನು ಕೊಟ್ಟಿದ್ದಾನೆ, ಅದರ ಮೌಲ್ಯವನ್ನು ತಗೊಳ್ಳಿಲ್ಲ. ಇನ್ನು 9 ಸೆನ್ಸ್ ಸ್ಥಳ ಅದು ನನ್ನ ಹೆಸರಲ್ಲಿ ನನ್ನ ಅಣ್ಣ ನನಗೆ ದರಖಾಸ್ತು ಮಾಡಿ ಕೊಟ್ಟಿದ್ದ.
ಅದಕ್ಕೆ ತೀರ್ವೆ ಕೂಡ ನಾನು ಕಟ್ಟಲಿಲ್ಲ, ಅದರ ಹಿಂದೆ ಓಡಾಡಲಿಲ್ಲ, ಯಾವ ಕೆಲಸವನ್ನೂ ನಾನು ಮಾಡಲಿಲ್ಲ. ಇದು ಎಲ್ಲ ನನ್ನ ಕೆಲಸ ಏನೂ ಅಲ್ಲ. ಆದ ಕಾರಣ ಇದಕ್ಕೆ ಈ ನಿಮ್ಮ ಏನು ಪುರಸ್ಕಾರಕ್ಕೆ ಇದಕ್ಕೆ ನಾನು ಭಾಜನನಲ್ಲ. ಆದರೆ ಇನ್ನು ಮುಂದೆ ಒಂದು 5 ಲಕ್ಷ ನಾನು ಕೊಡಬೇಕಂತಿದ್ದೇನೆ. ಅದು ಮಾತ್ರ ನನ್ನ ಶ್ರಮದ ದುಡ್ಡು, ಇದರಲ್ಲಿ ನನ್ನ ಹಕ್ಕು ಏನಿಲ್ಲ, ಇರುವುದಿಲ್ಲ. ಆಯ್ತಲ್ಲ. ಈಗ ಈ ನಾನು ಇಲ್ಲಿಗೆ ಹೇಗೆ ಕೊಟ್ಟೆ ಅಂದರೆ, ಈ ಆಶ್ರಮದ ಬಗ್ಗೆ ಹಲವೊಮ್ಮೆ ನಾನು ಪೇಪರಲ್ಲೆಲ್ಲ ಕೇಳ್ತಿದ್ದೆ. ನಾನು ಮಂಗಳೂರಿನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು, ಈ ಕಡೆ ಬರೋದು ಭಾಳ ಕಡಿಮೆ. ಒಂದು ದಿವಸ ಈ ಕಡೆ ಹೋಗುವಾಗ ಇಲ್ಲಿ ಯಜ್ಞ ನಡೀತಿತ್ತು. ಹಾಗೆ ಯಜ್ಞದ ಸ್ಥಳ ಅದೇ ಸಂದರ್ಭ, ಅದಕ್ಕೆ ಯಜ್ಞಕ್ಕೆ ಒಂದು ಅರ್ಧ ಗಂಟೆ ನಾನು ಇಲ್ಲಿ ಬಂದಿದ್ದೆ. ಅದರ ಪೂರ್ಣಾವತಿಯ ಸಮಯದಲ್ಲಿ ನಾನು ಇದ್ದೆ. ಆನಂತರ ಒಂದು ಸಂದರ್ಭ ಸಿಕ್ಕಿತು, ಇಲ್ಲಿ ಸಾವಯವ ಗ್ರಾಹಕರ ಒಂದು ವರ್ಕ್ಶಾಪ್ ನಡೆದಿತ್ತು. ಅದಕ್ಕೆ ಬೆಳಗ್ಗೆನೇ ಬರಬೇಕಂತಿದ್ದೆ. ಆದರೆ ಅದೇ ದಿವಸ ಪುತ್ತೂರಲ್ಲಿ ಒಂದು ಮದುವೆ, ನಮ್ಮ ಬಂಧುಗಳ ಮದುವೆ. ಆ ಮದುವೆ ಮುಗಿಸ್ಕೊಂಡು ಸುಮಾರು 2-2:30 ಗಂಟೆಗೆ ನಾನು ಇಲ್ಲಿ ಮುಟ್ಟಿದೆ. ಸಭಾ ಕಾರ್ಯಕ್ರಮ ಮುಗಿದಿತ್ತು. ಆದರೆ ಸ್ವಾಮೀಜಿಯು ಅಲ್ಲಿ ಜಗಲಿಯಲ್ಲಿ ಕುಳಿತು ಕೆಲವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಪರಿಹಾರ ಹೇಳ್ತಿದ್ದರು. ನಾನು ಅದನ್ನು ಗಮನಿಸ್ತಿದ್ದೆ. ಆನಂತರ ಇಲ್ಲೆಲ್ಲ ತಿರುಗಾಡಿದೆ. ನೋಡಿದ್ರೆ ಅಲ್ಲಿ ಗೋಶಾಲೆ ಉಂಟು, ಇಲ್ಲಿ ಒಂದಷ್ಟು ಕೃಷಿ, ವಿದ್ಯಾಭ್ಯಾಸಕ್ಕೆ ಒತ್ತು, ಮತ್ತು ಅವರಲ್ಲಿರುವ ಆ ಒಂದು ಮುಗ್ಧತೆ, ಆ ಒಂದು ತುಡಿತ, ಸಮಾಜ ಸೇವೆ ಮಾಡಬೇಕಂತ ತುಡಿತ, ಇದನ್ನೆಲ್ಲ ಕಂಡು ಬೆರಗಾದೆ ನಾನು. ಈ ಸ್ಥಳದಲ್ಲಿ ಕೂಡ ಅಂದರೆ ಬರಿಗಾಲಲ್ಲಿ ಹೈಸ್ಕೂಲಲ್ಲಿ ಹೋಗ್ತಿರುವಾಗ ಬರಿಗಾಲಲ್ಲಿ ಈ ಕಡೆ ತಿರುಗಾಡ್ತಿದ್ದೆ ನಾನು. ಆದರೆ ಇಂಥ ಊರಲ್ಲಿ ಈ ರೀತಿಯ ಒಂದು ಶ್ರೇಷ್ಠ ಕೆಲಸ ಮಾಡಲಿಕ್ಕೆ ಒಬ್ಬ ಸಾಧು ನಮಗೆ ಸಿಗ್ತಾರೆ ಅಂತ ನಾನು ಯಾವತ್ತೂ ಭಾವಿಸಲಿಲ್ಲ. ಅಂಥ ಒಂದು ಸ್ವಾಮೀಜಿ ನಮಗೆ ಸಿಕ್ಕಿದ್ದಾರೆ, ನಮ್ಮ ಪುಣ್ಯ ಇದು. ಆದ ಕಾರಣ ಮತ್ತೆ ನಾನು ಆಲೋಚನೆ ಮಾಡಿದೆ, ಯಾಕೆ ಈ ಭೂಮಿಯನ್ನು ಇವರೇ ಕೊಟ್ಟರೆ ಒಂದಷ್ಟು ಜನರಿಗೆ ಪ್ರಯೋಜನ ಆಗ್ಬೋದಲ್ಲ. ಹಾಗಂತೇಳಿ ಒಂದು ದಿವಸ ಹೇಗೆ ಸ್ವಾಮೀಜಿಯನ್ನು ಪರಿಚಯ ಮಾಡಿಕೊಳ್ಳೋದು ಆವತ್ತಿನ ನೆನಪಿರಲಿಕ್ಕಿಲ್ಲ, ಏನಿಲ್ಲ. ಒಂದು ದಿವಸ ನೇರ ಬಂದೆ. 5 ನಿಮಿಷದಲ್ಲಿ ನಮಗೆ ಸ್ವಾಮೀಜಿ ಮಾತಾಡಲಿಕ್ಕೆ ಸಿಕ್ಕಿದ್ರು. ಬೇರೆ ಯಾವುದೇ ಮಠ ಮಾನ್ಯ ಎಲ್ಲಿ ಹೋದರೂ ಕೂಡ ಯಾವುದೇ ಸ್ವಾಮೀಜಿಗಳು ಇನ್ಫ್ಲುಯೆನ್ಸ್ ಇಲ್ಲದೆ ಮಾತಾಡಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ನಮಗೆ ನಮ್ಮ ಸ್ವಾಮೀಜಿಯವರನ್ನು ನೇರ ಸಂದರ್ಶನ ಮಾಡ್ಬೋದು, ನೇರ ಮಾತಾಡ್ಬೋದು, ಏನು ಬೇಕಿದ್ರೂ ಹೇಳ್ಕೊಳ್ಬೋದು. ನಮಗೆ ಕೂಡಲೇ ಸ್ಪಂದಿಸ್ತಾರೆ ಅವರು. ಇಂಥ ಸಮಯದಲ್ಲಿ ನೇರ ಬಂದು ಹೇಳಿದೆ, ಅವರು ಒಪ್ಪಿಕೊಂಡ್ರು. ಇದು ನನ್ನ ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ. ಯಾಕಂದರೆ ಆ ಭೂಮಿಯನ್ನು ಬೇರೆ ನಾನು ಏನು ಮಾಡುವಾಗಿಲ್ಲ, ಗಿಡಗಂಟಿಗಳು ಬೆಳೀತಿತ್ತು ಅಷ್ಟೇ. ನನಗೆ ದೇವರ ದಯೆಯಲ್ಲಿ ನನಗೆ ಬೇರೆ ಬಿಸ್ನೆಸ್ ಇದೆ, ನನ್ನ ಪ್ರಯತ್ನ ಪಡ್ತಿದ್ದೇನೆ, ಬೇರೆ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದೇನೆ. ಹಾಗಿರುವಾಗ ಈ ಖಾಲಿ ಸ್ಥಳ 10 ಜನರಿಗೆ ಪ್ರಯೋಜನ ಆದರೆ ಭಾಳ ಒಳ್ಳೆಯದೇ. ಇನ್ನೊಂದು ವಿಚಾರ, ಈಗಾಗಲೇ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವರಿಗೆ ಕೊಡ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಯವರಲ್ಲಿ ನನ್ನೊಂದು ರಿಕ್ವೆಸ್ಟ್, ನಮ್ಮ ಹಿರಿಯರ ಹೆಸರಿನಲ್ಲಿ ಉಳಿಯುವ ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ. ಮಾತ್ರ ಅಲ್ಲ, ಈಗಾಗಲೇ ಯಾರೆಲ್ಲ ಹಕ್ಕುಪತ್ರ ತಗೊಳ್ತಾರ ಅವರು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ಕಟ್ಟಡ ಕಟ್ಟುವಾಗ ಅಥವಾ ಮನೆ ಕಟ್ಟುವಾಗ ಅವರು ಕೂಡ ಸ್ವತಃ ಬಂದು ದುಡಿಬೇಕು. ಅದರಲ್ಲಿ ಅವರು ಸ್ವತಃ ದುಡಿಲಿಕ್ಕೆ ಅವರಿಂದ ಸಾಧ್ಯ ಆಗದಿದ್ದರೆ ಅವರು ಯಾರನ್ನಾದರೂ ಒಬ್ಬರನ್ನು ಕೊಡಬೇಕು. ಅವರ ಫ್ಯಾಮಿಲಿಯಿಂದ, ಅವರ ಕುಟುಂಬದಿಂದ ಯಾರನ್ನಾದರೂ ಒಬ್ಬರನ್ನು ಕೊಟ್ಟು ಅವರು ಕೂಡ ಅದರಲ್ಲಿ ಕಲ್ಲು ಮಣ್ಣು ಹೊರುವ ಕೆಲಸ ಅವರು ಮಾಡಬೇಕು. ಹಾಗಿದ್ದರೆ ಮಾತ್ರ ಅವರಿಗೆ ಆ ಮನೆಯ ಮೇಲಿರುವ ಪ್ರೀತಿ ಅವರಿಗೆ ಉಳಿತದೆ ಅದರಲ್ಲಿ. ಮತ್ತು ಈಗ ಆ ಭೂಮಿಯ ಸುತ್ತಮುತ್ತ ನನ್ನ ಅಣ್ಣಂದು, ಅಕ್ಕಂದು, ತಂಗಿಯದ್ದು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತನ್ನು ನುಡಿಲಿಕ್ಕೆ ನಮ್ಮ ಇಡೀ ಊರಿನ ದಾನಶೂರ ಎಂದೇ ತಿಳಿದುಕೊಂಡಿರುವಂತಹ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರಿಂದ ಸೇರದಿತ್ತಿನ ಮಾತ ಬಂಧು ಬಾಂಧವರೇ, ನಿಗಲೆಗೆ ಮಲ್ಲಂಜಿ ನಮಸ್ಕಾರ. ನನ್ನ ಆರಾಧ್ಯ ದೇವರಾಯನ ಶಿವಶಕ್ತಿ ಆ ದೇವಿ ದುರ್ಗಾ ಭವಾನಿ ಭಗವತಿನ ಸ್ಮರಣೆ ಮಲ್ದೊಂದು ಯಾನ್ ನಮ್ಮತ್ತಿನ ದೈವದೇವರು ಪಂಜುರ್ಲಿ ಕಲ್ಲುಟ್ಟಿ ಕೊರಗಜ್ಜೆ ಗುಳಿಗ ಶಿವದೂತ ಗುಳಿಗನ ಮನಸಾರೆ ಸ್ಮರಣೆ ಮಲ್ದೊಂದು ಕ್ಷೇತ್ರ ಸಾನ್ನಿಧ್ಯವಾಯನ ಗಾಯತ್ರಿ ದೇವಿ ಅವೇ ದೇವಿನ ಶಕ್ತಿನ ಒಂಜಿ ಶಕ್ತಿ ಗಾಯತ್ರಿ ದೇವಿ. ಆ ಗುರು ಎನ್ನಲ್ಲ ಗುರು ಸ್ವಾಮಿನೆಲ್ಲ ಗುರುವಾಯಿನ ನಿತ್ಯಾನಂದ ಸ್ವಾಮಿಗೆ ಶಿರಸಾ ವಂದನೆ ಮಲ್ತೊಂದು ನಮಸ್ಕಾರ ಮಲ್ತೊಂದು ಮುಲ್ತಾ ಪೀಠಾಧಿಪತಿ ಎನ್ನ ಆತ್ಮೀಯರಾಯನ ಗುರುಜಿ
ಯೋಗಾನಂದ ಸರಸ್ವತಿ ಯೋಗಲುಂಡು ಆನಂದಲುಂಡು ಯಾನ್ ತುಳುಟಿ ಪಾತಿರುವೆ ದಯಪಂಡ ಮಾತೆಲ್ಲ ಕನ್ನಡ ಪಾತಿರೀರು ಪಿರವದಿಯರ ಬಂಡೇರು ಸ್ವಾಮೀಜಿ ಒಂಚೂರು ಮಲಯಾಳಂಡ ಪಾತಿರಲ್ಲ ಎಂದು ಏರಲ್ಲ ತುಳುಟು ಪಾತಿರಲ್ಲ ಎಂದು ಬಂದಿಚೇರು ಅಂಚಾದು ಒರಿಯಾಣ್ಲ ಏರಾಣ್ಲ ತುಳುಟು ಪಾತಿರಡತ್ತ ಅಂಚಾದು ದಿಂಜ ಪಾತಿರುಜಿ ದಯಪಂಡೈತೆ ಒನಸದ ಟೈಮಾണ് ಆಂಡ ನಿಕ್ಲೆಗೆ ಒಂಜಿ 10 ನಿಮಿಷಕ್ಕೆ ಏನೋಡೆ ಆಪುಂಡು ದಯಪಂಡ ಅವಳು ಒನಸು ರೆಡಿ ಆದಚಿ ಅದೇ ಒನಸು ರೆಡಿ ಆದಜಿಗೆ ಒಂಚೂರು ಬಡಾಂಡ ಆಯ್ತಾ ಟೇಸ್ಟ್ ಬೇತೆ ಆಪುಂಡು ಸೊ ಅಂಚಾದು ಒಂತೆ ಒಂಜಿ 10 ನಿಮಿಷಕ್ಕೆ ಲೆಕ್ಕ ನೋಡಾಪುಂಡು ಎನ್ನ ಪಾತೆರ ದಯಪಂಡ ಎಂಕತೆ ಪನ್ಪುನ ವಿಷಯ ಮಸ್ತುಂಡು ದಯ ಯಾನು ಖಾಲಿ ಹಾಕಲಿ ಕನ್ನಡ ಬನ್ನೇನು ತುಳುಟು ಬಂಡಾನು ಯಾನು ಹಾಕಲೇನು ಕಾಪಿ ಅವನು हाँ कन्नड़ बन्नेन तुलट बंडान आते। आज का विशेष अतिथि हमारे मंत्री महोदय यशो नायक जी आरना विषय चपन आप तो इतने बड़े सेंट्रल मिनिस्टर हैं। सेंट्रल मिनिस्टर को दिल्ली में जाके मिलने के लिए अपने को अपॉइंटमेंट लेना पड़ता है, इतना आसानी से अपॉइंटमेंट नहीं मिलता है। इतने बड़े व्यक्ति सेंट्रल मिनिस्टर इधर आके हमारे बीच में इतने टाइम हमारे बात सुन रहे हैं। आप सुबह से आए हैं, कल दिल्ली से आए, गोवा पहुँचे, गोवा से सीधा सुबह बाई ट्रेन आए, आपने बताया ट्रेन से आए। मैं उनको बोला कि एक फ़्लाइट का व्यवस्था करो, गोवा से मैंगलोर के लिए फ़्लाइट के अरेंजमेंट करिए, आप मंत्री है आप कर सकते हैं, हम लोग को भी गोवा जाना है तो कोई फ़्लाइट का सुविधा होना चाहिए, एक छोटा फ़्लाइट रखो पंखे वाला चलेगा बोला मैंने तो या तो हेलीकॉप्टर सेवा रखो। तो इतना महान व्यक्ति मंत्री जी आप हमारे आश्रम में बहुत साल से जुड़े हैं, हर इम्पोर्टेंट इधर जो भी कार्यक्रम होता है उसमें आप अपना सारा काम, एक सेंट्रल मिनिस्टर कितना बिजी होते हैं हम जानते हैं, तो आप सब काम छोड़ के यहाँ आके हमारे बीच में इधर गर्मी में बैठे हैं और आश्रम के लिए बहुत कुछ योगदान आप हमेशा करते आए हैं और हमेशा हमारा योग है, इधर कुछ भी कार्यक्रम है तो आप इधर आके हमारे बीच में बैठते हैं और आरेग मस्त धन्यवाद प्रणोडापुंडु दयवंड आर मल्ल मिनिस्टर आद बत्तेर स्वामीजिन ಬಗ್ಗೆ ಮುಖವನ್ ಪೆ ಸುರುಟವ ನೀರಾಬಿಜಿ ಸುರುಟಿತೆ ಕುಲ್ನಾಕಲ್ನ ಬಗ್ಗೆ ನೋಡು ಸ್ವಾಮೀಜಿ ಕುಲ್ನಾಕಲ್ನ ಮಾತನ್ನ ಬಗ್ಗೆ ಬಂಡೇರು ನಾರಾಯಣ ಸ್ಪೇನ್ ನಾರಾಯಣರ ಈ ಆಶ್ರಮದ ಒಂಜಿ ಆಧಾರ ಸ್ತಂಭ ಸ್ವಾಮಿನಾರಾಯಣ ಹಿರಿಯ ತುಳು ಬರ್ಪುಂಡತೆ ಹಿರಿಯ ತುಳು ಬರ್ಪುಂಡು ಹಿರಿಯನಡ ತುಳು ಪಾತಿರೋ ಬರ್ತದಲ್ಲ ಹಾಂ ಸ್ವಾಮಿನಾರಾಯಣ ಸಾರಿ ನಾರಾಯಣ ಅರೆ ಸ್ವಾಮಿನಾರಾಯಣ ಸ್ವಾಮಿ ಅವಳು ಇಪ್ಪಕ್ಕೆ ನಾರಾಯಣ ಉಂಡೆ ಸ್ವಾಮಿನಾರಾಯಣ ಮಂಡ ಬಾರಿ ಮಲ್ಲಂಜಿ ಸಾಧು ಸಂಚ ಅರ್ಲ ನಾರಾಯಣ ಮಲ್ಲಂಜಿ ಸ್ವಾಮಿನಾರಾಯಣ ಇತ್ತಂಜಿ ಡಿಕ್ಲೇರ್ ಮಾಡ್ತಾರೆ ಎಂದು 2 ಲಕ್ಷ ಡಿಕ್ಲೇರ್ ಮಾಡಿದ್ದಾರೆ ಅವರು ಈಗ ಯಾವುದಕ್ಕೆ ಸರ್ ಅದು ಸ್ವಲ್ಪ ದೊಡ್ಡ ಅಮೌಂಟ್ ಹೇಳಿ ಸ್ವಲ್ಪ ಹಾಂ ಬಂದವರಿಗೆಲ್ಲ ಹಣ್ಣಿನ ಗಿಡ ಕೊಡಲಿಕ್ಕೆ ಅವರು 2 ಲಕ್ಷ ಮಾಡಿದ್ದಾರೆ ಅಂತ ಎಷ್ಟೋ ಲಕ್ಷ ಅವರು ಇಲ್ಲಿ ಆಶ್ರಮಕ್ಕೆ ಕೊಟ್ಟಿದ್ದಾರೆ, ಅದು 2 ಲಕ್ಷ ಒಂದು ಸಣ್ಣದು ಆರು ಸುರುದಿಂಚಿ ಆಶ್ರಮಗೂ ಸುರುದು ಯಾನು ಈ ಆಶ್ರಮಗೂ ಸೇರ್ನಕ್ಕೆ ಎತ್ತೋದುಂಬು ಆರು ಬತ್ತದ ಈ ಆಶ್ರಮಗೂ ಸ್ವಾಮೀಜಿನೊಟ್ಟಿಗೆ ಹಲವಾರು ಸರ್ತಿ ಎಂಚಿನ ಪ್ರಾಬ್ಲಮ್ ಇತ್ತಲ್ಲ ಬತ್ತದ ಸ್ವಾಮೀಜಿಗೆ ಸಪೋರ್ಟ್ ಮಲ್ಪನಂಚಿನ ನಾರಾಯಣರಾರು ನಾರಾಯಣ ಸ್ವಯಂ ನಾರಾಯಣ ಅಂಚಿನ ನಾರಾಯಣರೇ ಹಿರಿಯ ನಮಸ್ಕಾರ. ಕ್ಯಾಂಪ್ಕೋದವರಿದ್ದಾರೆ, ಅವರ ಬಗ್ಗೆ ಅವ್ರದ್ದು ಇನ್ನೂ ಕಂಟ್ರಿಬ್ಯೂಷನ್ ಬರಬೇಕಷ್ಟೇ. ಕ್ಯಾಂಪ್ಕೋದು ಏನು ದೊಡ್ಡ ಏನಾದರೂ ಈ ಆಶ್ರಮಕ್ಕೆ ದೊಡ್ಡ ಕಂಟ್ರಿಬ್ಯೂಷನ್ ಇನ್ನೂ ಬರಲಿಕ್ಕೆ ಉಂಟು, ಅದು ಬಂದರೆ ದೊಡ್ಡದಾಗಿ ಬರ್ತದೆ. ಯಾಕಂದರೆ ಕ್ಯಾಂಪ್ಕೋ ಅಂದರೆ ಭಾಳ ದೊಡ್ಡ ಸಂಸ್ಥೆ, ಅದು ಸಣ್ಣದೇನಲ್ಲ. ನಮ್ಮ JP ಅವರಿದ್ದಾರೆ ನಮ್ಮ ಪ್ರತಿನಿಧಿಯಾಗಿ ಡಾಕ್ಟ್ರು. ಹಾಂ ಡಾಕ್ಟ್ರೇ ಹೇಳಿ ಸ್ವಲ್ಪ ಅವರಿಗೆ, ಕ್ಯಾಂಪ್ಕೋದಿಂದ ನಮಗೇನಾದರೂ ಈ ಆಶ್ರಮಕ್ಕೆ ಒಳ್ಳೆಯ ಬರ್ತಾ ಉಂಟಲ್ಲ, ಕೊಡ್ತಾ ಇದ್ದಾರೆ. ನಿಮಗೂ ನಮಸ್ಕಾರ. ಮೆಕ್ಕಲ್ನ ರೆಡ್ಡಿ ಜನತೆ ಬಗ್ಗೆ ಏತ್ ಪಂಡಲ್ಲ ಮುಗಿಯಂದು ಶಶಿಯಣ್ಣೆ ಮೋನಪಣ್ಣೆ ಈ ಇಡೀ ಆಶ್ರಮದ ಒಂಜಿ ಆಧಾರ ಸ್ತಂಭಗಳು. ರೆಡ್ ಕಂಬ ಮೇಕ್ಲೆ ಅಕ್ಲೆ ಎಂಚಿನ ಸ್ವಾಮೀಜಿಗೆ ಸಮಸ್ಯೆ ಇತ್ತಲ್ಲ ಶಶಿಧರಣ್ಣೆ ರೆಡಿ
ರೆಡಿ ಹೆಂಚಿನ ಎತ್ತನಲ್ಲ ಆರ್ನ ಲೆಕ್ಕ ಮಲ್ತನ ಏತೋ ಈ ಆಶ್ರಮಗೂ ಕಂಟ್ರಿಬ್ಯೂಷನ್ ಉಂಡು ಅಪ್ಪಗ ಹೆಂಚಿನ ಸಮಸ್ಯೆ ಎತ್ತನಲ್ಲ ಆರು ಉಳ್ಳರು ಅಂಚನೆ ಮೋನಪ್ಪಣ್ಣೆ ಸುರುದಿಂಚೆ ಉಳ್ಳರು ಸ್ಟಾರ್ಟಿಂಗ್ ಇದ್ದು ಆಧಾರ ಸ್ತಂಭ ವೆರಿ ಓಲ್ಡ್ ಆಧಾರ ಸ್ತಂಭ ಅಂಚಾದಪ್ಪನಾಗ ಹಾಕ್ಲೆಗೆ ನಮಸ್ಕಾರ ಇನಿ ಭೂದಾನ ಮಲ್ತನಾರು ಭಂಡಾರಿಲೆ ಕಿಶೋರ್ ಭಂಡಾರಿ ಕಿರಣ್ ಭಂಡಾರಿನ ಬಗ್ಗೆ ಯಾವ್ದು ಪನ್ನೋಡಪ್ಪ ಹೆಂಚಿನ ಪನ್ನೊಂದು ಹೆಂಗೆ ಗೊತ್ತಾಪಜಿ ಒಂಜೇ 1/4 ಎಕರೆ 1 ಎಕರೆ 19 ಸೆನ್ಸ್ ಆಯ್ತಾ ವ್ಯಾಲ್ಯೂ ಏತಾಣ ಇನಿ ಒಂಜಿ 80 ಲಕ್ಷನ 90 ಲಕ್ಷನ ಏತಾಣ ಈತ ಮಲ್ಲ ಒಂಜಿ ಉದಾರವಾಯಿನೊಂಜಿ ಮಲ್ಲ ಮನಸ್ಸು ಈ ಮನಸ್ಸನ್ನು ಎಂಚ ಪನ್ನೋಡಪ್ಪ ಭಾರಿ ಮಲ್ಲ ಒಂಜಿ ಮನಸ್ಸು 80 ಲಕ್ಷದ ಒಂಜಿ ಜಾಗೇನು ದಾನ ಮಲ್ಪಡೋಣ ಪಾಪದಾಕ್ಲೆಗೆ ಬಡವರಿಗೆ ಇಲ್ಲು ಕಟ್ಟಿಯರೆ 5 ಮಲ್ಲೊಂಜಿ ಉದಾರ ಮನಸ್ಸೆಂಚಿನ ಆರೆಗೆ ಪನ್ನಗಡೆ ಅವ್ರನ್ನ ಭಾವನೆ ಅವ್ರನ್ನ ಕನ್ನಡ ತೋಜೊಂತನು ಕನ್ನಡ ನೀರ್ಲ ಬತ್ತನ ಅಂದ ಅವ್ರನ್ನ ಭಾವನಾತ್ಮಕವಾದ ಬಂಡೇರ ಈರೆಗೆ ಒಂಜಿ ಮಲ್ಲ ನಮಸ್ಕಾರ ಎನ್ನ ದಯಬಣ್ಣ ಇಂಚಿನ ನನ್ನಲ್ಲೊಂತೆ ಜಾಗ ಇತ್ತನ ಒಂಚೂರು ಕೊರಲೆ ಎಕ್ಸ್ಟ್ರಾ ಇತ್ತನ ಅಂಡ್ ಆರು ನನ್ನ ಕೊರಡಂದಿಜ್ಜಿ ಜಾಗೆ ಆರನೇದು ಜಾಸ್ತಿ ಇತ್ತನಗಳು ಮುಳ್ಳು ಏತೋ ಜನ ಉಳ್ಳೇರು ಒಂತಂದೆ ಮನಸ್ಸು ಮಲ್ಪಲೆ ತೂಲೆ ಆರೇನು ತೂದು ಕಲ್ಪನೆ ಮಾರೋದಿಕ್ಲೆ ಆರೇನು ತೂದು ಕಲ್ಪನೆ ಆರನೊಂಜಿ ಭಾವನೆ ತೂಲೆ ಓರಿಯೋರೆಡ 10 ಎಕರೆ 20 ಎಕರೆ 25 ಎಕರೆ ಓಲೋಲು ಉಂಡು ಜೆ.ಪಿ ಇರೆಗಳ ಇರಕ್ಕೇನ್ಲೆ ಮಾರು ಏತೋ ಜಾಗ ಎತ್ತನಗಳು ಉಳ್ಳೇರು ಅಕಲ್ಲೆ ಓಲೋಳು ಜಾಗ ಉಂಡು ಅಕ್ಲೆಗೆ ಗೊತ್ತಿಜ್ಜಿ ಅಂಚಾವ್ದು ಪುನಗ ಒಂದಂತೆ ಜಾಗೇನು ಭೂದಾನ ಮಲ್ಪಲೆ ಪಾಪದಾಕ್ಲೆ ಒಂಚೂರು ಹೆಲ್ಪ್ ಆಪುಂಡು ಪಾಪದಾಕ್ಲೆ ಇಲ್ಲು ಕಟ್ಟೋದು ಕೊರಕ ಮಾತೆಲ್ಲ ಸೇರಿದು ಅಂತಂತೆ ದುಡ್ಡು ಜಮಾ ಮಲ್ತದ ಐಟಿ ಇಲ್ಲು ಕಟ್ಟಗ ಫಸ್ಟ್ಗೆ ಭೂಮಿ ಭೂದಾನ ಮಾಡು ಅಂಚಾದ ಪುನಗ ಅಣ್ಣ ಈರೆಗೆ ಕೊರಿಯರೆ ಆರೆಗೆ ಮೇಡಮ್ಗೂ ಸುರುವೆ ಅನ್ನ ಧನ್ಯವಾದ ಮಾಡು ಆರು ಬುಡ್ಜಿನ ಇರು ಕೊರಿಯರ ಆಪಚ್ಚಿ ಕಂಟ್ರೋಲರ್ ಅವಳು ಉಳ್ಳೇರು ಆರೆಗೆ ಧನ್ಯವಾದ ಅನ್ಪಡು ಸುರೋಟು ಲೇಡೀಸ್ ಫಸ್ಟ್ ಬಟ್ ಆರು ಪರ್ಮಿಷನ್ ಕೊರ್ನೇಟಿ ಇರು ಕೊರಿಯರು ಎಜಿನ ಏರಿಯಾ ಕೊರಿಯರ್ ಸಾಧ್ಯ ಹೆಚ್ಚಿ ಪ್ರತಿ ವರಿಯಾಗಲ್ಲ ದಾನ ಧರ್ಮ ಅಲ್ಪಂಡ ಇಲ್ಲದಾಗಲ್ಲ ಸಪೋರ್ಟ್ ಕೊಡು ನೀ ಅನ್ನಲ್ಲ ಅನುಭವ ಇಲ್ಲದಾಗಲ್ಲ ಸಪೋರ್ಟ್ ಇತ್ತನ ಆಪುಂಡು ಪೊಂಜೋಲು ಬೊಡ್ಚಿ ಬಂಡ ಆಪಜೋಳು ಪೊಂಜೋಲ ಬುಡದಿ ಜೋಕುಲು ಐಕ ತಯಾರಿಜ್ಜರಂಡ ವಾ ದಾನ ಧರ್ಮಲ್ಲ ಆಪಚ್ಚಿ ಅಂಚಾದ ಪುನಗ ಮೇಡಮ್ ಈರೆಗ್ಲ ಮಸ್ತ್ ಧನ್ಯವಾದ ಆಶ್ರಮದ ಪರವಾದ ಬೊಕ್ಕ ಆರು ಬೇಕಲ ಶೇಖರ್ ಎ ಜೆ ಶೇಖರ್ ಆರು ವೆಜಿಟೇಬಲ್ ಮುಲ್ತು ತರಕಾರಿ ಮಾತ ಆಶ್ರಮಗೂ ಮಲ್ಲ ಮಟ್ಟುಡು ತರಕಾರಿ ಮಾತ ಆಶ್ರಮಗೂ ಫ್ರೀ ಆದ ಕೊರ್ಪೇರು ಇಂಥದಿನೊಟ್ಟು ಏರು ಕೊರ್ಪೇರು ತರಕಾರಿ ಒಂಜಿ ದಿನತ್ತ ಕೊರ್ರೆ ತಯಾರಿಜ್ಜರು ಅಂಚಿನ ಅವಳು ಆರು ವಾರ ಕೊರೊಂದುಲ್ಲೇರು ದಿನಾಲ ಕೊರೊಂದು ಇಡೀ ವರ್ಷ ತರಕಾರಿ ಕೊರೊಂದುಲ್ಲೇರು ಅಂಚನೆ ಅದರ ಮೇಲೆ ಇನ್ನೊಬ್ಬರು ಮಹಾನ್ ವ್ಯಕ್ತಿ ನಮ್ಮ ಆಶ್ರಮದವರು ವಿಶ್ವನಾಥ್ ಅವರು ಅವರಿಗೆ ಬೇಕಾಗಿ ಮಲಯಾಳಮಲ್ಲಿ ನಿಮಗೆ ಬೇಕಾಗಿ ಮಲಯಾಳಮಲ್ಲಿ ಮಾತಾಡಿದವರು ಅವ್ರದ್ದು ದೊಡ್ಡ ಕಂಟ್ರಿಬ್ಯೂಷನ್ ನೋಡಿ ಇಲ್ಲೀಗ ಈ ಕಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅದು ಅವರ ಉದಾರ ಮನಸ್ಸಿನ ಪ್ರತಿಫಲವಾಗಿ ಇಲ್ಲಿ ಕಟ್ಟಡ ಆಗ್ತಾ ಉಂಟು ಹಾಗೆ ಒಬ್ಬೊಬ್ಬರು ಒಂದೊಂದು ಮಾಡಿದರೆ ಆಶ್ರಮ ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಗುರೂಜಿಯವರು 22 ವರ್ಷದಿಂದ ಸ್ವಾಮೀಜಿ ಆಗಿ ಈಗ 22ನೇ ವರ್ಷ ಅರ್ಧ ಎಕರೆಯಿಂದ ಈಗ 22 ವರ್ಷದಲ್ಲಿ 22 ಎಕರೆ ಆಗಿದೆ ಅಂದರೆ ಪ್ರತಿ ವರ್ಷ 1 ಎಕರೆ ಜಾಸ್ತಿ ಆಗ್ತಾ ಉಂಟು ನಿಮ್ಮದು ಪ್ರತಿ ವರ್ಷ 1 ಎಕರೆ ಜಾಸ್ತಿ ಆಗ್ತಾ ಉಂಟು 22 ಎಕರೆ ಆಗಿದೆ ಈಗ 23ನೇ ವರ್ಷಕ್ಕೆ ನೋಡುವ ಯಾರು ಕೊಡ್ತಾರೆ ಅಂತ ಒಂದು ಎಕರೆ ಆಗಿರುವಾಗ ನಿಮ್ಮ ಸಂಸ್ಥೆ ನಮ್ಮದು ಭಾಳ ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಅದಕ್ಕೆ ಎಲ್ಲ ದಾನಿಗಳು ದೊಡ್ಡ ಮನಸ್ಸಿನವರು ಉದಾರ ಮನೋಭಾವ ಇದಕ್ಕೆ ಕಾರಣ ಈಗಾಗಲೇ ಇಷ್ಟು ಒಳ್ಳೆಯ ಮಂದಿರ ಇದೆ ಗುರೂಜಿಯವರ ನಿತ್ಯಾನಂದ ಸ್ವಾಮಿಯವರ ಮಂದಿರ ಇದೆ ಮಾತೆಯ ನಿತ್ಯಾನಂದ ಸ್ವಾಮಿಯ ಕೃಪೆ ಈ ಆಶ್ರಮಕ್ಕೆ ಇದೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ ಮುಖ್ಯವಾಗಿ ಆ ನಿತ್ಯಾನಂದ ಸ್ವಾಮಿಯ ಗುರುಗಳ ಆಶೀರ್ವಾದ ಮೊದಲಿಂದಲೂ ಇದೆ ಇಲ್ಲಿ ಅವರ ಕಾಲದಲ್ಲಿ ಅವರು ಕುಳಿತಂಥ ಒಂದು ಬಂಡೆಕಲ್ಲು ಉಂಟು ನಿತ್ಯಾನಂದ ಸ್ವಾಮಿಯ ಆ ಬಂಡೆಕಲ್ಲಿನಲ್ಲಿ ಈಗಲೂ ಅವರ ಸಾನ್ನಿಧ್ಯ ಇದೆ ಅಂತ ನಾನು ಖಂಡಿತವಾಗಿ ನಂಬ್ತೇನೆ ಇದರಿಂದ ಸಾಧ್ಯ ಇಲ್ಲ ಇಂಥದ್ದು
ಯಾಕಂದರೆ ಹಲವಾರು ಸಂಸ್ಥೆಗಳು ಮಠಗಳು ಮೊದಲಿಂದಲೇ ಬಂದದ್ದನ್ನು ನಡೆಸ್ತಾ ಇದ್ದಾರೆ. ಆದರೆ ಇವರು ಝೀರೋದಿಂದ, ಶೂನ್ಯದಿಂದ ವಿಶ್ವ ಸೃಷ್ಟಿ ಮಾಡಿದ್ದಾರೆ. ಝೀರೋದಿಂದ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಸೌಲಭ್ಯಗಳನ್ನು, ಇಷ್ಟೆಲ್ಲ ಸಂಸ್ಥೆ ಕಟ್ಟಿ ಇಷ್ಟು ದೊಡ್ಡ ರೀತಿಯಲ್ಲಿ ಆಗಿ ಈಗ ಇಡೀ ನಮ್ಮ ಕೊಂಡೆಯೂರು ಆಶ್ರಮ ಸುತ್ತಮುತ್ತಲು ಹಲವಾರು ಪ್ರದೇಶಗಳಲ್ಲಿ, ಈ ಕಡೆ ಕೇರಳ, ಕಣ್ಣೂರು, ಇಲ್ಲಿವರೆಗೆ, ಇಲ್ಲಿ ಕರ್ನಾಟಕ, ನಮ್ಮ ಕೋಸ್ಟಲ್ ಕರಾವಳಿ ಮತ್ತು ಬೆಂಗಳೂರು ಎಲ್ಲ ಕಡೆ ಅತ್ಯಂತ ಒಳ್ಳೆಯ ಒಂದು ಹೆಸರಾಗಿದೆ. ಯಾಕಂದರೆ ಇಲ್ಲಿ ಮಾಡುವ ಸೇವಾ ಕಾರ್ಯಗಳು ಬಹುಮುಖವಾದಂಥ ಸೇವಾ ಕಾರ್ಯಗಳು. ಅದು ಒಂದು ಸೇವಾ ಕಾರ್ಯ ಅಲ್ಲ. ಒಂದು ಮೊದಲಾಗಿ ಅವರ ದೇವರ ಆ ಒಂದು ಕೃಪೆ, ಒಂದು ಧಾರ್ಮಿಕವಾದ ಭಾವನೆ, ಅವರಿಗೆ ನಿತ್ಯಾನಂದ ಸ್ವಾಮಿಯವರ ದೇವಿಯ ಕೃಪೆ ಇದ್ದೇ ಇದೆ. ಅದರಿಂದ ಇದೆಲ್ಲ ಆಗ್ತಾ ಉಂಟು. ಇನ್ನೊಂದು ಒಂದು ಕಡೆ ಇದುಂಟು, ಗೋಶಾಲೆ ಉಂಟು, ಇನ್ನೊಂದು ಕಡೆ ಶಾಲೆ ಉಂಟು, ಮಕ್ಕಳ ಶಾಲೆ ಉಂಟು. ಐ ಥಿಂಕ್ ಒನ್ ಆಫ್ ದ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಶಾಲೆ. ಅದಕ್ಕೂ ನಮ್ಮ ಇವ್ರದ್ದು ಮಹಾಬಲೇಶ್ವರ ಭಟ್ರ ಕಂಟ್ರಿಬ್ಯೂಷನ್ ದೊಡ್ಡದು, ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ಅವರು ಮಹಾಬಲೇಶ್ವರ ಭಟ್ರು ಆ ಶಾಲೆ ಮಾಡಲಿಕ್ಕೆ. ಇವತ್ತಿನ ದಿನ ಅವರನ್ನು ನೆನಪಿಸ್ಕೊಳ್ಬೇಕು ನಾವು. ಯಾಕಂದರೆ ಆ ಶಾಲೆ ಸ್ಟಾರ್ಟ್ ಮಾಡುವಾಗ ಒಳ್ಳೆ ಒಂದು ಕಂಟ್ರಿಬ್ಯೂಷನ್ ಕೊಟ್ಟವರು ಮಹಾಬಲೇಶ್ವರ ಭಟ್ರು. ಈಗ ರಷ್ಯಾದಲ್ಲಿ, ದುಬೈಯಲ್ಲಿ, ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸೊ ಇವತ್ತು ಅವರು ಭಾಳ ದೊಡ್ಡ ಮನಸ್ಸಿನವರು, ಇಟ್ಸ್ ಎ ಬಿಗ್ ಹಾರ್ಟ್ ಅಂತ ಅವರ ಕಂಟ್ರಿಬ್ಯೂಷನ್ನ ಶಾಲೆ ಆಗಿದೆ. ಈಗ ಮುಂದಿನ ಪ್ಲ್ಯಾನ್ ಇದೆ. ನಮ್ಮ ಶಿಲಾನ್ಯಾಸ ಮಾಡಿ ಭಾಳ ಸಮಯ ಆಯಿತು. ಇನ್ನು ಶಾಲೆಯ ಸಿವಿಲ್ ಕನ್ಸ್ಟ್ರಕ್ಷನ್ ಕೆಲಸ ಇನ್ನು ಪ್ರಾರಂಭ ಆಗಲಿಕ್ಕಿದೆ. ಐ ಥಿಂಕ್ ವಿ ಗಾಟ್ ನಮಗೆ ಲೈಸೆನ್ಸ್ परमिशन ಎಲ್ಲ ಸಿಕ್ಕಿದೆ. परमिशन हुआ है मंत्री जी, उसका भी स्कूल का भी काम शुरू करना है जल्दी. तो ಎಲ್ಲ ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ನಿಮ್ಮಂಥ ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದಿದ್ದೀರಿ. ದೊಡ್ಡ ಇಲ್ಲೊಂದು ಶಕ್ತಿ ಇದೆ. ಖಾಲಿ ಮೇಲೆ ಕುಳಿತಂಥ ನಮ್ಮ ದಾನಿಗಳೆಲ್ಲ, ದಾನಿಗಳಿಗಿಂತ ಜಾಸ್ತಿ ವಾಲಂಟಿಯರ್ಸ್, ನೀವು ಕಾರ್ಯಕರ್ತರ ಬಲ ದೊಡ್ಡದಿದೆ ಸ್ವಾಮೀಜಿಗೆ. ಏನು ಹೇಳಿದರೆ ಒಂದು ಸ್ವರ ಮಾಡಿದರೆ ಎಲ್ಲ ಬರ್ತಾರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ. ಅಂಥ ಕಾರ್ಯಕರ್ತರಿಗೆ ಒಂದು ದೊಡ್ಡ ಚಪ್ಪಾಳೆ. ಇಟ್ ಈಸ್ ಯುವರ್, ನಿಮ್ಮ ಶಕ್ತಿ, ನಿಮ್ಮ ಶಾರೀರಿಕ, ನಿಮ್ಮ ಶ್ರಮ, ಇದರಿಂದಾಗಿ ಈ ಸಂಸ್ಥೆ ಎಷ್ಟು ಬೆಳೀಲಿಕ್ಕೆ ಕಾರಣ. ಎಲ್ಲರೂ ಸೇರಿದರೆ ಅದೊಂದು ಶಕ್ತಿ ಆಗ್ತದೆ. ಒಂದು ಕಡೆ ದಾನಿಗಳ ಅದು ಆರ್ಥಿಕ ಸಪೋರ್ಟ್ ಆಗಿರ್ಬೋದು, ಭೂದಾನ ಆಗಿರ್ಬೋದು, ಮತ್ತು ಎಲ್ಲ ಕಾರ್ಯಗಳಿಗೆ ಹಣಕಾಸಿಂದು ಅವಶ್ಯಕತೆ ಇದ್ದೇ ಇದೆ. ಆದರೆ ವಾಲಂಟಿಯರ್ಸ್ ಇದು ಊರಿನ ಎಲ್ಲ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಈ ಆಶ್ರಮಕ್ಕೆ ಸಪೋರ್ಟ್ ಮಾಡಿ ಇದರ ಬೆಳವಣಿಗೆಗೆ ಕಾರಣೀಕರ್ತರಾದ ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಾನು ನನ್ನ ಪರವಾಗಿ ಧನ್ಯವಾದ ಹೇಳ್ತೇನೆ, ಆಶ್ರಮದ ಪರವಾಗಿ ಧನ್ಯವಾದ ಹೇಳ್ತೇನೆ. ಹಾಗಿರುವಾಗ ಇನ್ನು ಊಟ ರೆಡಿ ಆಗ್ತಾ ಬಂತು, ಸಾಕು. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ, ಸ್ವಾಮೀಜಿಯವರಿಗೆ ಪುನಃ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆ ನಿತ್ಯಾನಂದ ಸ್ವಾಮಿ ಗುರುಗಳ ಆಶೀರ್ವಾದ ಇರಲಿ. ಓಂ ನಮೋ ಭಗವತೆ ನಿತ್ಯಾನಂದಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತನ್ನ ಈ ಮಾತುಗಳನ್ನು ನುಡಿದು ನಮಗೆಲ್ಲ ಮತ್ತೊಮ್ಮೆ ಚೈತನ್ಯವನ್ನು ತುಂಬಿದ್ದೀರಿ. ತಾವು ಕೂಡ ಆಶ್ರಮಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಈ ಹಿಂದೆ ನೀಡುತ್ತಾ ಇದ್ದೀರಿ. ನಮ್ಮ ಶಾಲೆಯ ನೂತನ ಕಟ್ಟಡಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಈಗಾಗಲೇ ನೀಡುವವರಿದ್ದೀರಿ. ತಮಗೆ ಕೂಡ ನಮ್ಮ ಆಶ್ರಮದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಆಶ್ರಮದ ವಿಶ್ವಸ್ತ ಮಂಡಳಿಯ ಸದಸ್ಯರಾದ ಶ್ರೀಯುತ ಮೋನಪ್ಪ ಭಂಡಾರಿ ಅವರಿಂದ ಒಂದಾದ ಅರ್ಪಣೆ. ಅಪ್ಪೆ ಗಾಯತ್ರಿಗೆ ಸಾಷ್ಟಾಂಗ ನಮಸ್ಕಾರ ಅಂತಂದು ನಿತ್ಯಾನಂದ ಸ್ವಾಮಿನ ಆಶೀರ್ವಾದ ತಂದು, ಸ್ವಾಮೀಜಿನಲ್ಲಿ ಆಶೀರ್ವಾದ ತಂದು, ಇನ್ನಿತ ಈ ಒಂದು ಕಾರ್ಯಕ್ರಮ 21ನೇ ವರ್ಷದ ಚಾತುರ್ಮಾಸ ವ್ರತಾಚರಣೆ 22ನೇ ವರ್ಷಕ್ಕೂ ಪೂಪನ ಒಂಜಿ ಸಂದರ್ಭ. ಈ ಸಂದರ್ಭಡು ನಡಪುನಂಚ ಈ ಕಾರ್ಯಕ್ರಮಡು ಉಪಸ್ಥಿತಿದ್ದು ನನಗೆ ಮಾತೆರೆಗೆಲ್ಲ ಆಶೀರ್ವಾದ ಮನಪನ ಮೂಲಕ ಈ ಆಶ್ರಮಗೂ ಒಂಜಿ ಶಕ್ತಿ ಆಗಿದೆ, ಈ ಪರಿಸರಕ್ಕೆ ಒಂಜಿ ಶಕ್ತಿ ಆದ, ಈ ರಾಜ್ಯೋಡಿ ಒಂಜಿ ಮಲ್ಲ ಸ್ವಾಮೀಜಿಂದ ಪಂಪದಾರ್ದ ನಂಚಿನ ಎನ್ನಿತ್ತ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸದು ಭಾಳ ಪೊರ್ಲುಡು ತುಳುಟು ಕನ್ನಡಡು ಹಿಂದಿ ಮಾತಾಪಾತೆ ಇರ್ದೇರಿ.
ಐತೊಟ್ಟಿಗೆ ಈ ಆಶ್ರಮಕ್ಕೆ ಮಹತ್ತರమైన ಕೊಡುಗೆಯನ್ನು ಕೊಟ್ಟು ನಂಚಿನ ಸದಾಶಿವ ಶೆಟ್ಟಿ ಕನ್ಯಾನ ಬೇರೆಗೆಲ್ಲ ಮಿನಿಸ್ಟರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ Honorable Sri Shripad Yaso Naik put the documents to the concerned persons. Jana nanke onji shakti agade ipananjana ಈ ಒಂಜಿ ಇನ್ನಿತ್ತ ಈ ಕಾರ್ಯಕ್ರಮದ ಒಂಜಿ ಭಾಗ ಏನಂಜಿನ ಆಶ್ರಯ ಯೋಜನೆದ ಪ್ರಾರಂಭ ಮಂತನಾರು ಸನ್ಮಾನ್ಯ ನಾರಾಯಣರು ನಮ್ಮ ಇತರ ಅಂಜನ ನಾರಾಯಣರು ಇನ್ನು ಉಪಸ್ಥಿತರಿದ್ದದು ನಂಗೆ ಒಂಜಿ ಸ್ಫೂರ್ತಿಯಾದ ಕೆಲಸ ಮಂತಲ್ಲಿ ಆರೆಗೆಲ್ಲ ಮಾತರ್ನ ಪರವಾದಲ ಆಶ್ರಮದ ಪರವಾದಲ ಧನ್ಯವಾದ ಕೊರೊಂದುಲ್ಲೆ ನಮ್ಮೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರು ಬರೋಡಿತನು ಅವ್ರು ಬರೋದು ಒಳ್ಳೆಯರು ಆರೆ ಕುಡಂಜಿ ಪಕ್ಷದ ಕಾರ್ಯಕ್ರಮ ಮುಗಿತಿನವರ ಮೂಡಬಿದ್ದರಿಗೆ ಹೋದು ಒಂದು ಪುರ್ತಾತನ ಬರೋದಿಲ್ಲ ಎಂದು ಪಂಡೇರು ಆರೆಗೆಲ್ಲ ಅವ್ರನ್ನ ಅನುಪಸ್ಥಿತಿ ಆರೆಗೆ ಧನ್ಯವಾದ ಕೊರೊಂದುಲ್ಲೆ ಕುಡರಿ ನಮ್ಮ ಕ್ಯಾಂಪ್ ಹೋದ ಅಧ್ಯಕ್ಷರಾಯನಂಜಿನ ಮಿತ್ರರಾಯನಂಜಿನ ಕಿಶೋರ್ ಕುಮಾರ್ ನನಗೆ ಈ ಆಶ್ರಮಗೂ ತನ್ನದೇ ಇರಿದ ಕೊಡುಗೆಯನ್ನು ಕೊರಪೆಯಿಂದ ನಂಗೆ ಆಶ್ವಾಸನೆ ಕೊಡ್ತೇವೆ ಆರೆಗೆಲ್ಲ ಯಾನು ಮಾತನ್ನ ಪರವಾದ್ರ ಧನ್ಯವಾದನ ಕೊರೊಂದಿಲ್ಲ ಅಂಚೆನೆ ಎ ಜೆ ಶೇಖರ್ ಇಡೀ ವರ್ಷ ಪ್ರತಿ ಪೂರ್ತಿ ನನಗೆ ಈಡೇ ಬೋಡಿಪನಂಜನ ದಿನನಿತ್ಯದ ಮಲ್ಪ ಅನ್ನ ಸಂತಾನ ಹಾಕೊಂಡು ಈಗ ಬೋಡಿತನ ಜನ ಮಾತ ಸರ್ಕಾರಿನ ಒದಗಿಸಿದ ಕೆಲಸವನ್ನು ಎ ಜೆ ಶೇಖರ್ ಮಂತ್ರದಲ್ಲಿ ಆರೆಗೆಲ್ಲ ಪ್ರೀತಿಪೂರ್ವಕವಾಗಿ ನಂದಿನ ಧನ್ಯವಾದ ಕೊರತೆ ಅಂಚೆನೆ ಇನ್ನಿತ ಪ್ರಮುಖ ವ್ಯಕ್ತಿಗಳು ಏರ್ಲ ಮನ್ಪಂದು ನಂಜ ಕೆಲಸ 1 ಎಕರೆ 19 ಸೆನ್ಸ್ 1 ಎಕರೆಲ್ಲ 19 ಸೆನ್ಸ್ ಜಾಗೇನು ಉದಾರ ದಾನ ಕೊರಪದ ಮೂಲಕ ಆಶ್ರಮದ ಮೂಲಕ ಏರಿಗೆ ಇಲ್ಲಿ ಇಜ್ಜ ಅಕ್ಲಿಗೆ ಇಲ್ಲಿ ಕಟ್ಟರೆ ಬೋಡಿಪನಂಜನ ಜಾಗೇನು ವ್ಯವಸ್ಥೆ ಮಂತನಂಜನ ಕಿರಣ್ ಭಂಡಾರಿ ದಂಪತಿಗಳಿಗೆಲ್ಲ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೊರೊಂದುಲ್ಲೆ ಇನ್ನಿತ್ತ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸದು ಭಾಳ ಪೊರ್ಲುಡು ತುಳುಟು ಕನ್ನಡಡು ಹಿಂದಿ ಮಾತಾಪಾತೆ ಇರ್ದೇರು ಐತೊಟ್ಟಿಗೆ ಈ ಆಶ್ರಮಕ್ಕೆ ಮಹತ್ತರమైన ಕೊಡುಗೆಯನ್ನು ಕೊಟ್ಟು ನಂಚಿನ ಸದಾಶಿವ ಶೆಟ್ಟಿ ಕನ್ಯಾನ ಬೇರೆಗೆಲ್ಲ ಮಿನಿಸ್ಟರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ Honorable Sri Shripad Yaso Naik put the documents to the concerned persons. ಜನ ನನಗೆ ಒಂಜಿ ಶಕ್ತಿ ಆಗದೆ ಇಪ್ಪನಂಜನ ಈ ಒಂಜಿ ಇನ್ನಿತ್ತ ಈ ಕಾರ್ಯಕ್ರಮದ ಒಂಜಿ ಭಾಗ ಏನಂಜಿನ ಆಶ್ರಯ ಯೋಜನೆದ ಪ್ರಾರಂಭ ಮಂತನಾರು ಸನ್ಮಾನ್ಯ ನಾರಾಯಣರು ನಮ್ಮ ಇತರ ಅಂಜನ ನಾರಾಯಣರು ಇನ್ನು ಉಪಸ್ಥಿತರಿದ್ದದು ನನಗೆ ಒಂಜಿ ಸ್ಫೂರ್ತಿಯಾದ ಕೆಲಸ ಮಂತಲ್ಲಿ ಆರೆಗೆಲ್ಲ ಮಾತರ್ನ ಪರವಾದಲ ಆಶ್ರಮದ ಪರವಾದಲ ಧನ್ಯವಾದ ಕೊರೊಂದುಲ್ಲೆ ನಮ್ಮೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರು ಬರೋಡಿತನು ಅವ್ರು ಬರೋದು ಒಳ್ಳೆಯರು ಆರೆ ಕುಡಂಜಿ ಪಕ್ಷದ ಕಾರ್ಯಕ್ರಮ ಮುಗಿತಿನವರ ಮೂಡಬಿದ್ದರಿಗೆ ಹೋದು ಒಂದು ಪುರ್ತಾತನ ಬರೋದಿಲ್ಲ ಎಂದು ಪಂಡೇರು ಆರೆಗೆಲ್ಲ ಅವ್ರನ್ನ ಅನುಪಸ್ಥಿತಿ ಆರೆಗೆ ಧನ್ಯವಾದ ಕೊರೊಂದುಲ್ಲೆ ಕುಡರಿ ನಮ್ಮ ಕ್ಯಾಂಪ್ ಹೋದ ಅಧ್ಯಕ್ಷರಾಯನಂಜಿನ ಮಿತ್ರರಾಯನಂಜಿನ ಕಿಶೋರ್ ಕುಮಾರ್ ನನಗೆ ಈ ಆಶ್ರಮಗೂ ತನ್ನದೇ ಇರಿದ ಕೊಡುಗೆಯನ್ನು ಕೊರಪೆಯಿಂದ ನಂಗೆ ಆಶ್ವಾಸನೆ ಕೊಡ್ತೇವೆ ಆರೆಗೆಲ್ಲ ಯಾನು ಮಾತನ್ನ ಪರವಾದ್ರ ಧನ್ಯವಾದನ ಕೊರೊಂದುಲ್ಲೆ ಅಂಚೆನೆ ಎ ಜೆ ಶೇಖರ್ ಇಡೀ ವರ್ಷ ಪ್ರತಿ ಪೂರ್ತಿ ನನಗೆ ಈಡೇ ಬೋಡಿಪನಂಜನ ದಿನನಿತ್ಯದ ಮಲ್ಪ ಅನ್ನ ಸಂತಾನ ಹಾಕೊಂಡು ಈಗ ಬೋಡಿತನ ಜನ ಮಾತ ಸರ್ಕಾರಿನ ಒದಗಿಸಿದ ಕೆಲಸವನ್ನು ಎ ಜೆ ಶೇಖರ್ ಮಂತ್ರದಲ್ಲಿ ಆರೆಗೆಲ್ಲ ಪ್ರೀತಿಪೂರ್ವಕವಾಗಿ ನಂದಿನ ಧನ್ಯವಾದ ಕೊರತೆ ಅಂಚೆನೆ ಇನ್ನಿತ ಪ್ರಮುಖ ವ್ಯಕ್ತಿಗಳು ಏರ್ಲ ಮನ್ಪಂದು ನಂಜ ಕೆಲಸ 1 ಎಕರೆ 19 ಸೆನ್ಸ್ 1 ಎಕರೆಲ್ಲ 19 ಸೆನ್ಸ್ ಜಾಗೇನು ಉದಾರ ದಾನ ಕೊರಪದ ಮೂಲಕ ಆಶ್ರಮದ ಮೂಲಕ ಏರಿಗೆ ಇಲ್ಲಿ ಇಜ್ಜ ಅಕ್ಲಿಗೆ ಇಲ್ಲಿ ಕಟ್ಟರೆ ಬೋಡಿಪನಂಜನ ಜಾಗೇನು ವ್ಯವಸ್ಥೆ ಮಂತನಂಜನ ಕಿರಣ್ ಭಂಡಾರಿ ದಂಪತಿಗಳಿಗೆಲ್ಲ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೊರೊಂದುಲ್ಲೆ